ಹೆಲೋ ಮಕ್ಕಳೇ, ಪರೀಕ್ಷೆ ಚಾನಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಏನಿದೆ ಅದರದ್ದು ಸೆಕೆಂಡ್ ಕೆಮಿಸ್ಟ್ರಿ ಚಾಪ್ಟರ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ನ 5th ವಿಡಿಯೋ ಆಗಿದೆ ಮಕ್ಕಳೇ. ಸೊ ಇದಕ್ಕಿಂತ ಮುಂಚಿನ ವಿಡಿಯೋಸಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಿಸ್ ಹಾಗೂ ಆಸಿಡ್ಸ್ ಆ್ಯಂಡ್ ಬೇಸಿಸ್ ಆ್ಯಂಡ್ ವಾಟರ್ ಅನ್ನೋ ಇಷ್ಟು ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ, ಆಯಿತಾ. ಸೊ ಇವತ್ತಿನ ವಿಡಿಯೋಲಿ ನಾವು ಹೌ ಸ್ಟ್ರಾಂಗ್ ಆರ್ ಆಸಿಡ್ಸ್ ಆರ್ ಬೇಸಿಕ್ ಸೊಲ್ಯೂಷನ್ಸ್ ಅನ್ನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀವಿ, ಆಯಿತಾ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ನೀವು SS ಬದಲು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬೋದು, ಆಯಿತಾ. ಓಕೆ, ಸೊ ಇವತ್ತಿನ ಸಬ್ ಟಾಪಿಕ್ಸ್ ಯಾವುದು? ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಿಸ್ ಅನ್ನೋದು ನಮ್ಮ ಫಸ್ಟ್ ಸಬ್ ಟಾಪಿಕ್. ಸೊ ಇದರಲ್ಲಿ ನಾವು ಯಾವುದೇ ಸಬ್ಸ್ಟೆನ್ಸಸ್ನ ನಾವು ಎಸಿಡಿಕ್ಕಾ ಅದು ಬೇಸಿಕ್ಕಾ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ, ಅದನ್ನು ಮೆಜರ್ ಹೇಗೆ ಮಾಡ್ತೀವಿ ಅಂತ ಕಲಿಯೋಕ್ಕೆ ಹೋಗ್ತಿದ್ದೀವಿ, ಆಯಿತಾ. ಮತ್ತು ಸ್ಟ್ರಾಂಗ್ ಆಸಿಡ್ಸ್ ಹಾಗೂ ವೀಕ್ ಆಸಿಡ್, ಒಂದು ಪದಾರ್ಥನ ನಾವು ಅಥವಾ ಒಂದು ಆಸಿಡಿಕ್ ಸೊಲ್ಯೂಷನ್ನ ಸ್ಟ್ರಾಂಗ್ಲಿ ಅಸಿಡಿಕ್ ಇದು ಅಥವಾ ಏನೂ ಕಡಿಮೆ ಅಸಿಡಿಕ್ ಪ್ರಾಪರ್ಟೀಸ್ ಇದೆಯಾ ಇದರಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀವಿ. ಆ್ಯಂಡ್ ಸಿಮಿಲರ್ಲಿ ಸ್ಟ್ರಾಂಗ್ ಬೇಸಿಸ್ ಹಾಗೂ ವೀಕ್ ಬೇಸಿಸ್ ಬಗ್ಗೆ ಕೂಡ ತಿಳ್ಕೊತೀವಿ, ಆಯಿತಾ. ಮತ್ತು pH ಅನ್ನೋ ಒಂದು ಕಾನ್ಸೆಪ್ಟಿನ ಮಹತ್ವ ನಮ್ಮ ದೈನಿಕ ಜೀವನದಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. pH ಅಂದರೆ ಏನು ಅಂತ ನೀವು ಗೊತ್ತಿಲ್ಲ ಅಂದರೆ ನೀವು ಗಾಬರಿ ಮಾಡ್ಕೋಬೇಡಿ, ಯಾಕಂದರೆ ನಮ್ಮ ಇಡೀ ವಿಡಿಯೋ ಏನಿದೆ ಅದು pH ಸುತ್ತಾನೆ ಸೆಂಟರ್ಡ್ ಆಗಿದೆ, ಆಯಿತಾ. ಸೊ ತಡ ಮಾಡದೆ ನಮ್ಮ ಲೆಕ್ಚರ್ನ ಸ್ಟಾರ್ಟ್ ಮಾಡೋಣ. ಸ್ಟ್ರೆಂತ್ ಆಫ್ ಆಸಿಡ್ಸ್ ಆರ್ ಬೇಸಿಸ್. ಸೊ ನಾವಿಲ್ಲಿ ಸ್ಟ್ರೆಂತ್ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಒಬ್ಬ ಮನುಷ್ಯ ಸ್ಟ್ರಾಂಗಾ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕೆ ನಾವು ಎಷ್ಟೊಂದು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀವಿ ಅಲ್ವಾ. ಅದು ಫಿಸಿಕಲ್ ಸ್ಟ್ರೆಂತ್ ಆಗಿದ್ದರೆ ನಾವು ಆರ್ಮ್ ರೆಸ್ಲಿಂಗ್ ಅಥವಾ ಕುಶ್ತಿ ಅಥವಾ ಬೇರೆ ಎಷ್ಟೊಂದು ರೀತಿಯ ಕಾಂಪಿಟೇಷನ್ಸ್ನ ಕಂಡಕ್ಟ್ ಮಾಡ್ತೀವಿ. ಒಬ್ಬ ಪರ್ಸನ್ನ ದೈಹಿಕ ಶಕ್ತಿನ ಮೆಜರ್ ಮಾಡೋಕ್ಕೆ ನಾವು ಈ ರೀತಿಯ ಎಷ್ಟೊಂದು ಆ್ಯಕ್ಟಿವಿಟೀಸ್ ನಡೆಸ್ತೀವಿ. ಆ್ಯಂಡ್ ಅದೇ ಈಗ ಮೆಂಟಲ್ ಎಬಿಲಿಟಿ, ಒಂದು ಮೆಂಟಲಿ ಪರ್ಸನ್ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಅಂತ. ಮೆಂಟಲಿ ಸ್ಟ್ರಾಂಗ್ ಅಂದರೆ ಅದು ತುಂಬ ಬ್ರಾಡ್ ಕಾನ್ಸೆಪ್ಟ್ ಆಗುತ್ತೆ, ಆಯಿತಾ. ಸೊ ಮೆಮರಿ, ಪ್ಯಾಟರ್ನ್ ರೆಕಗ್ನಿಷನ್, ಈ ಥರ ಎಷ್ಟೊಂದು ಮೆಂಟಲ್ ಕಾನ್ಸೆಪ್ಟ್ಸ್ನ ಮೆಜರ್ ಮಾಡೋಕ್ಕೆ ನಾವು ಚೆಸ್ ರೀತಿಯ ಒಂದು ಗೇಮ್ನ ನಡೆಸ್ತೀವಿ ಅಲ್ವಾ. ಸೊ ಚೆಸ್ಸಲ್ಲಿ ಒಬ್ಬ ಪರ್ಸನ್ಗೆ ಮೆಮರಿ ರಿಟೆನ್ಷನ್ ಎಷ್ಟಿದೆ ಅಥವಾ ಅವರು ಪ್ಯಾಟರ್ನ್ ರೆಕಗ್ನಿಷನ್ ಅನ್ನೋ ಕಾನ್ಸೆಪ್ಟ್ಸ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಆ್ಯಂಡ್ ಈ ರೀತಿಯ ಎಷ್ಟೊಂದು ಬ್ರೈನ್ ಶಕ್ತಿ ಅಥವಾ ಮೆಂಟಲ್ ಶಕ್ತಿ ಹೇಗಿದೆ ಅಂತ ಮೆಜರ್ ಮಾಡೋಕ್ಕೆ ನಾವು ಚೆಸ್ ರೀತಿಯ ಗೇಮ್ಸ್ನ ಆಡಿಸ್ತೀವಿ ಅಲ್ವಾ. ಸೊ ಇದೇ ರೀತಿ ಆಸಿಡ್ಸ್ ಆರ್ ಬೇಸಸ್ಸಿನ ಸ್ಟ್ರೆಂತ್ನ ಹೇಗೆ ಮೆಜರ್ ಮಾಡ್ಬೋದು, ಆಸಿಡ್ ಅಥವಾ ಬೇಸಿನ ಶಕ್ತಿ ಅಥವಾ ಪವರ್ನ ನಾವು ಹೇಗೆ ಮೆಜರ್ ಮಾಡ್ಬೋದು, ಸೊ ಅದನ್ನೇ ನಾವು ಇವತ್ತಿನ ವಿಡಿಯೋಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಆಯಿತಾ ಮಕ್ಕಳೇ. ಸೊ ನಾವು ಇವತ್ತು ಒಂದು ಹೊಸ ಕಾನ್ಸೆಪ್ಟ್ನ ಕಲಿತೀವಿ. ಆ್ಯಂಡ್ ಆ ಕಾನ್ಸೆಪ್ಟ್ ಬಂದು pH. ಸೊ pH ಅಂದ್ರೇನು, pH ಸ್ಕೇಲ್ ಅಂದ್ರೇನು, ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಒಂದು ಆ್ಯಸಿಡ್ ಅಥವಾ ಬೇಸಿನ ಆ್ಯಸಿಡಿಟಿ ಅಥವಾ ಬೇಸಿಸಿಟಿನ ಮೆಜರ್ ಮಾಡೋಕ್ಕೆ ಅಂತ ನಾವು ನೋಡೋಣ, ಆಯಿತಾ. ಸೊ pH ಅಂದರೆ ನೀವು ಬರೀ pH ಅನ್ನೋ ಬದಲು ಮೋಸ್ಟ್ ಆಫ್ ದ ಟೈಮ್ಸ್ ಮುಂದೆ ಹೋಗ್ತಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ನೀವು ಕಲಿಬೇಕಾದ್ರೆ pH ಸ್ಕೇಲ್ ಅಂತ ನಾವು ಕಲಿತೀವಿ, ಆಯಿತಾ. ಸೊ pH ಸ್ಕೇಲ್ ಇಸ್ ಅ ಸ್ಕೇಲ್. ಈಗ ನಾವು ಒಂದು ಮೆಟ್ರಿಕ್ ಸ್ಕೇಲ್ ಯೂಸ್ ಮಾಡ್ದಂಗೆ, ಈಗ ಯಾವುದೇ ವಸ್ತುವಿನ ಅಗಲ ಅಥವಾ ಉದ್ದನ ಮೆಜರ್ ಮಾಡೋಕ್ಕೆ ನಾವು ಒಂದು 15 ಸೆಂಟಿಮೀಟರ್ ಸ್ಕೇಲು ಅಥವಾ 30 ಸೆಂಟಿಮೀಟರ್ ಸ್ಕೇಲ್ನೂ ಯೂಸ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಒಂದು ಸಬ್ಸ್ಟೆನ್ಸಿನ ಅಸಿಡಿಟಿ ಅಥವಾ ಬೇಸಿಸಿಟಿನ ಮೆಜರ್ ಮಾಡೋಕ್ಕೆ ನಾವು pH ಸ್ಕೇಲ್ನ ಯೂಸ್ ಮಾಡ್ತೀವಿ, ಆಯಿತಾ. ಸೊ pH ಅನ್ನೋ ಪದದ ಲಿಟ್ರಲ್ ಟ್ರಾನ್ಸ್ಲೇಷನ್ ಏನು ಅಥವಾ ಲಿಟ್ರಲಿ ಏನು ಅರ್ಥ ಕೊಡುತ್ತೆ pH ಅಂದರೆ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತ, ಆಯಿತಾ ಮಕ್ಕಳೇ. ಸೊ ಪೊಟೆನ್ಸ್ ಅನ್ನೋ ಶಬ್ದ ಏನಿದೆ ಇದನ್ನು ನಾವು ಜರ್ಮನ್ ಲ್ಯಾಂಗ್ವೇಜಿಂದ ತೆಗೆದಿದ್ದೀವಿ, ಆಯಿತಾ. ಸೊ ಇದರ ಒರಿಜಿನ್ ಬಂದು ಜರ್ಮನ್ ಲ್ಯಾಂಗ್ವೇಜಲ್ಲಿದೆ. ಸೊ ಪೊಟೆನ್ಸ್ ಆಫ್ ಹೈಡ್ರೋಜನ್ ಏನಿದೆ ಇದನ್ನು ನಾವು ಪವರ್ ಆಫ್ ಹೈಡ್ರೋಜನ್ ಅಂತ ಕೂಡ ಕರಿಬೋದು, ಆಯಿತಾ. ಸೊ ನೋಡಿ, ಪವರ್ ಆಫ್ ಹೈಡ್ರೋಜನ್. ಸೊ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂದ್ರೇನು, ಪವರ್ ಆಫ್ ಹೈಡ್ರೋಜನ್ ಅಂದ್ರೇನು, ಆ್ಯಂಡ್ ಇಲ್ಲಿ ಕೊಟ್ಟಿರುವಂತಹ ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೇನು. ಸೊ ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಇದು ಒಂದು ಇಂಡಿಕೇಟರ್, ಹೆಸರು ಹೇಳ್ತಿರೋ ಹಾಗೆ. ಸೊ ನಾವು ಫಸ್ಟ್ ವಿಡಿಯೋಲಿ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ಗೆ ರಿಲೇಟೆಡ್ ಆಗಿರೋ ಫಸ್ಟ್ ವಿಡಿಯೋ ನಮ್ಮ ಚಾನಲಲ್ಲಿ ಏನಿದೆ ಅದರಲ್ಲಿ ಇಂಡಿಕೇಟರ್ಸ್ ಬಗ್ಗೆ ಮಾತಾಡಿದ್ವಿ, ಆಯಿತಾ. ಸೊ ನಾವು ಅದರಲ್ಲಿ ಕಲರ್ ಚೇಂಜಿಂಗ್ ಇಂಡಿಕೇಟರ್ಸ್ ಬಗ್ಗೆ ಸಹ ಮಾತಾಡಿದ್ವಿ ಅಲ್ವಾ. ಸೊ ಈ ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಇದು ಒಂದು ಕಲರ್ ಚೇಂಜಿಂಗ್ ಇಂಡಿಕೇಟರ್, ಆಯಿತಾ ಮಕ್ಕಳೇ. ಸೊ ಇದನ್ನು ಯಾವುದೇ ಪದಾರ್ಥದಲ್ಲಿ ಡಿಪ್ ಮಾಡಿದ್ರೆ ಅಥವಾ ಅದನ್ನು ಕಾಂಟ್ಯಾಕ್ಟ್ ಬೆಳೆಸಿದ್ರೆ ಒಂದು ಪದಾರ್ಥದ ಒಟ್ಟಿಗೆ ಆ ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಅದು ತನ್ನ
ತನ್ನ ಕಲರ್ನ ಚೇಂಜ್ ಮಾಡುತ್ತೆ ಆಯಿತಾ. ಸೊ ಆ ಕಲರ್ನ ಮೆಜರ್ ಮಾಡುವಂತಹ ಸ್ಕೇಲ್ನ ನಾವು pH ಸ್ಕೇಲ್ ಅಂತ ಕರಿತೀವಿ ಆಯಿತಾ. ಸೊ ಕಲರ್ ಹೇಗೆ ಚೇಂಜ್ ಮಾಡುತ್ತೆ ಆ್ಯಂಡ್ ನಾವು ಹೇಗೆ ಮೆಜರ್ ಮಾಡ್ತೀವಿ pH ಸ್ಕೇಲ್ನ ಇಟ್ಕೊಂಡು ಅಂತ ಮುಂದಿನ ಸ್ಲೈಡ್ಸಲ್ಲಿ ನಾವು ಕಲಿತೀವಿ ಆಯಿತಾ. ಸೊ pHನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಇನ್ನೊಂದು ಡೆಫಿನೇಷನ್ನ ಕೂಡ ನೋಡ್ಬೋದು. ಸೊ pH ಇಸ್ ಅ ನಂಬರ್ ವಿಚ್ ಇಂಡಿಕೇಟ್ಸ್ ದ ಅಸಿಡಿಕ್ ಆರ್ ಬೇಸಿಕ್ ನೇಚರ್ ಆಫ್ ಅ ಸೊಲ್ಯೂಷನ್ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಯಾವುದೇ ಸಬ್ಸ್ಟೆನ್ಸ್ ಯಾವುದೇ ಪದಾರ್ಥದ್ದು ಲೆಂತ್ನ ನೀವು ಮೆಜರ್ ಮಾಡಬೇಕಾದ್ರೆ ಆ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡ್ತೀರಾ. ಅದಾದಮೇಲೆ ಅದರ ವ್ಯಾಲ್ಯೂನ ನೀವು ನಂಬರ್ ರೀತಿಯಲ್ಲಿ ಕೊಡ್ತೀರಾ ಅಲ್ವಾ. ಸೊ ನನ್ನೇ ತಗೊಳ್ಳಿ, ಈಗ ನನ್ನ ಹೈಟ್ ಬಂದು 5 foot 3 inches ಆಯಿತಾ. ಸೊ ಆ 5 foot 3 inches ಅನ್ನೋದು ಒಂದು ನಂಬರ್ ಅಲ್ವಾ, 5.3 ಅನ್ನೋದು ಒಂದು ನಂಬರ್ ಅಲ್ವಾ. ಸೊ ಅದೇ ರೀತಿ pH ಏನಿದೆ ಇದು ಒಂದು ನಂಬರ್ ಆಯಿತಾ ಮಕ್ಕಳೇ. ಸೊ ಒಂದು ಪದಾರ್ಥದ ಅಸಿಡಿಟಿ ಅಥವಾ ಬೇಸಿಸಿಟಿನ ಇಂಡಿಕೇಟ್ ಮಾಡೋ ನಂಬರ್ನ ನಾವು pH ಅಂತ ಕರಿತೀವಿ. ಆ್ಯಂಡ್ ಆ ನಂಬರ್ ಬಂದು ಯೂನಿವರ್ಸಲ್ ಇಂಡಿಕೇಟರ್ನ ಕಲರ್ ಚೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಪ್ರತಿಯೊಂದು ಕಲರಿಗೂ ಒಂದು ನಂಬರ್ ಅಂತ ಇರುತ್ತೆ ಆ್ಯಂಡ್ ಆ ನಂಬರ್ ಬಂದು ಒಂದು ಸಬ್ಸ್ಟೆನ್ಸಿನ ಅಸಿಡಿಟಿ ಅಥವಾ ಬೇಸಿಸಿಟಿನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಈ pH ಸ್ಕೇಲ್ ಹೇಗೆ ಕಾಣಿಸುತ್ತೆ? ನಮ್ಮ 15 centimeter ಸ್ಕೇಲ್ನ ನೋಡಿದರೆ ನೀವು ನೋಡಿರ್ತೀರಾ, ಅದರ ವ್ಯಾಲ್ಯೂಸ್ ಏನಿದೆ 0 to 15 ಎಕ್ಸ್ಟೆಂಡ್ ಆಗುತ್ತೆ ಅಲ್ವಾ. ಸೊ 0, 1, 2, 3 ಈ ರೀತಿ 15 ನಂಬರ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಅಲ್ವಾ. ಸೊ ನಮ್ಮ pH ಸ್ಕೇಲ್ ಏನಿದೆ ಅದು 0 to 14 ನಂಬರ್ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಡಯಾಗ್ರಾಮಲ್ಲಿ ಅಥವಾ ಈ ಡೆಪಿಕ್ಷನಲ್ಲಿ ಏನೇನು ವರ್ಡ್ಸ್ ಇದೆ, ಏನೇನು ಫ್ರೇಸಸ್ ಇದೆ ಆ್ಯಂಡ್ ಏನೇನು ನಂಬರ್ಸ್ ಇದೆ ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ pH ಇಡೀ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡು ಹಾಗೆ ಆಯಿತಾ. ಸೊ ಪ್ರತಿಯೊಂದು ಫ್ರೇಸ್ನು ನಾನು ಇಲ್ಲಿ ಗಮನ ಕೊಟ್ಟು ನಿಮಗೆ ಹೇಳ್ಕೊಡ್ತೀನಿ. ಸೊ 0 to 14 ಬಂದು ನಮ್ಮ pH ಸ್ಕೇಲ್ ಎಕ್ಸ್ಟೆಂಡ್ ಆಗುತ್ತೆ. ಅದರಲ್ಲಿ ನೀವು ಒಂದು ಮೇಜರ್ ನಂಬರ್ನ ನೆನ್ಪಿಟ್ಕೋಬೇಕು. ಯಾವುದು? ಪ್ರತಿಯೊಂದು ನಂಬರ್ನೂ ನೆನ್ಪಿಟ್ಕೊಳ್ಬೇಕು, ಬಟ್ ಒಂದು ನಂಬರಿಗೆ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಇದೆ. ಯಾವುದಿದು? 7 ಆಯಿತಾ. ಸೊ 7 ನಂಬರ್ ಏನಿದೆ ಈ ನಂಬರ್ ನಮ್ಮ pH ಸ್ಕೇಲಲ್ಲಿ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ನ ಇಂಡಿಕೇಟ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ನ್ಯೂಟ್ರಲ್ ಸಬ್ಸ್ಟೆನ್ಸಸ್ ಅಂದ್ರೇನು? ಈಗ ಯಾವುದೇ ಪದಾರ್ಥ ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ ಅಂದಾಗ ಆ ಸಬ್ಸ್ಟೆನ್ಸ್ನ ಅಥವಾ ಆ ಪದಾರ್ಥನ ನಾವು ನ್ಯೂಟ್ರಲ್ ಪದಾರ್ಥ ಅಥವಾ ಸಬ್ಸ್ಟೆನ್ಸ್ ಅಂತ ಕರಿತೀವಿ ಆಯಿತಾ. ಸೊ 7 ನಂಬರ್ ಏನಿದೆ ಇದು ನ್ಯೂಟ್ರಲ್ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಮತ್ತು 7ಗಿಂತ ಕಡಿಮೆ ಯಾವುದೇ ನಂಬರ್ ಬರಲಿ ಅದು ನೆಗೆಟಿವ್ಸಲ್ಲಿ ಹೋಗಲ್ಲ, 0 ಅಲ್ಲೇ ಸ್ಟಾಪ್ ಆಗುತ್ತೆ ಆಯಿತಾ. ಸೊ 7ಗಿನ್ನ ಕಡಿಮೆ 0ವರೆಗೂ ಯಾವುದೇ ನಂಬರ್ ಬರಲಿ ಆ ನಂಬರ್ ಏನಿದೆ ಒಂದು ಅಸಿಡಿಕ್ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ ಆಯಿತಾ. ಸೊ 0, 1, 2, 3, 4, 5, 6 ಬಂದು ಇಷ್ಟು ನಂಬರ್ಸ್ ಏನಿದೆ ಇದು ಅಸಿಡಿಕ್ ಪ್ರಾಪರ್ಟೀಸ್ ಅಥವಾ ಅಸಿಡಿಕ್ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಮತ್ತು 7ಇಂದ ಜಾಸ್ತಿ 14ವರೆಗೂ ಯಾವುದೇ ನಂಬರ್ ಬರಲಿ 8, 9, 10, 11, 12, 13, 14 ಈ ನಂಬರ್ಸ್ ಎಲ್ಲ ಬೇಸಿಕ್ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ 7ಗಿನ್ನ ಕಡಿಮೆ ಅಸಿಡಿಕ್ ಇನ್ನು ಸಬ್ಸ್ಟೆನ್ಸಸ್ ಮತ್ತು 7ಗಿನ್ನ ಜಾಸ್ತಿ ಬೇಸಿಕ್ ಸಬ್ಸ್ಟೆನ್ಸಸ್ ಹಾಗೂ 7 ಬಂದು ನ್ಯೂಟ್ರಲ್ ಸಬ್ಸ್ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹೇಗೆ ಮೆಜರ್ ಮಾಡ್ತಾರೆ pHನ? ಎಕ್ಸಾಕ್ಟ್ಲಿ ಏನನ್ನ ಇಟ್ಕೊಂಡು ನಾವು ಒಂದು ಸಬ್ಸ್ಟೆನ್ಸ್ ಅಸಿಡಿಕ್ ಇದೆಯಾ ಜಾಸ್ತಿ ಅಥವಾ ಬೇಸಿಕ್ ಇದೆಯಾ ಜಾಸ್ತಿ ಅಂತ ನೋಡ್ತೀವಿ. ಅದು ಬಂದು ಆಗ ನಮ್ಮ ಅಯಾನ್ಸ್ ಏನಿದೆ ಪಿಕ್ಚರಿಗೆ ಬರುತ್ತೆ ಆಯಿತಾ ಮಕ್ಕಳೇ. ಸೊ ನಾ ಹೇಳಿದೆ ಡಿಸೋಸಿಯೇಷನ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋಲಿ ಹೇಳ್ಕೊಟ್ಟಿದೆ ಆಯಿತಾ. ಸೊ ಡಿಸೋಸಿಯೇಷನ್ ಅಂದ್ರೇನು? ಬ್ರೇಕಿಂಗ್ ಅಪಾರ್ಟ್. ಸೊ ಇದನ್ನ ನೀವು ಅಸೋಸಿಯೇಷನ್ ಅನ್ನೋ ಪದದ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ ಅಲ್ವಾ. ಸೊ ಅಸೋಸಿಯೇಷನ್ ಅಂದರೆ ಯಾವುದೇ ಪದಾರ್ಥದ ಜೋಡಣೆನ ನಾವು ಅಸೋಸಿಯೇಷನ್ ಅಂತೀವಿ. ಆ್ಯಂಡ್ ಅದೇ ಪದಾರ್ಥನ ನಾವು ವಾಪಸ್ ಮುರಿದ್ರೆ ಅಥವಾ ಬ್ರೇಕ್ ಅಪಾರ್ಟ್ ಮಾಡಿದ್ರೆ ಅದನ್ನು ನಾವು ಡಿಸೋಸಿಯೇಷನ್ ಅಂತ ಕರಿತೀವಿ ಆಯಿತಾ. ಸೊ ನಾ ಹೇಳಿದೆ ನಿಮಗೆ ಪ್ರತಿಯೊಂದು ಆ್ಯಸಿಡ್ ಏನಿದೆ ಅದನ್ನು ನೀವು HX ಅಂತ ಡಿಪಿಕ್ಟ್ ಮಾಡ್ಬೋದು. ಮತ್ತು ಅದನ್ನು ನೀರಿಗೆ ಹಾಕಿದಾಗ ಆ ಆ್ಯಸಿಡ್ ಏನಿದೆ H+ ಹಾಗೂ X- ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಈ X- ಅಯಾನ್ ಆ್ಯಸಿಡಿನ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕ್ಲೋರಿನ್ ಅಯಾನ್ ಇರ್ಬೋದು, ಸಲ್ಫೇಟ್ ಅಯಾನ್ ಇರ್ಬೋದು. ಬಟ್ ಪ್ರತಿಯೊಂದು ಆ್ಯಸಿಡ್ ಏನಿದೆ ಅದು H+ ಅಯಾನ್ನ ಕೊಡುತ್ತೆ ಆಯಿತಾ ಮಕ್ಕಳೇ. ಇದೇ ರೀತಿಯಲ್ಲಿ ಬೇಸಸ್ನ ಕೂಡ ನೀವು ಜನರಲ್ ಆಗಿ ಡಿಪಿಕ್ಟ್ ಮಾಡಬೇಕಂದ್ರೆ MOH ಅಂತ ಡಿಪಿಕ್ಟ್ ಮಾಡ್ತೀರಾ. ಆ್ಯಂಡ್ ಪ್ರತಿಯೊಂದು ಬೇಸು OH- ಆ್ಯನಯಾನ್ ಆಗಿ ಕೊಡುತ್ತೆ. ಇದರೊಟ್ಟಿಗೆ ಕರೆಸ್ಪಾಂಡಿಂಗ್ ಕ್ಯಾಟಯಾನ್ನ ಕೂಡ ನಮಗೆ ನೀಡುತ್ತೆ ಒಂದು ವಾಟರ್ ಸೊಲ್ಯೂಷನಲ್ಲಿ ಆಯಿತಾ. ಸೊ ಈ ಅಯಾನ್ಸ್ನೇ ನೀವು ಮೆಜರ್ ಮಾಡಿ ಅಸಿಡಿಟಿ ಹಾಗೂ ಬೇಸಿಸಿಟಿನ ಡಿಸೈಡ್ ಮಾಡ್ತೀರಾ ಆಯಿತಾ. ಸೊ ಹೇಗೆ ಮಾಡ್ತೀರಾ ನೋಡೋಣ. ಇಲ್ಲಿ ನೋಡಿ. ಸೊ ಈ ಗ್ರೀನ್ ಪಾರ್ಟ್ ಆಫ್ ದ ಸ್ಕೇಲ್ ಏನಿದೆ ಇದು ಪೂರ್ತಿ H+ ಅಯಾನ್ಸ್ನ
ಮೆಜರ್ಮೆಂಟ್ ತೋರಿಸುತ್ತೆ ನಿಮಗೆ ಆಯಿತಾ. ಸೊ 7 ಹತ್ತಿರ ಯಾವ್ಯಾವ ನಂಬರ್ಸ್ ಇದೆಯೋ, ಅದು 6 ಆಗಿರಲಿ, 5 ಆಗಿರಲಿ, 4 ಆಗಿರಲಿ, ಆ ನಂಬರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆ ಸಬ್ಸ್ಟೆನ್ಸ್ನ ನಾವು ನೀರಲ್ಲಿ ಹಾಕಿದಾಗ ಅದು ಕಡಿಮೆ ಮಟ್ಟದಲ್ಲಿ ನಮಗೆ H+ನ ನೀಡುತ್ತೆ ಆಯಿತಾ. ಸೊ ಕಡಿಮೆ ಪ್ರಮಾಣದಲ್ಲಿ H+ನ ನಮ್ಮ ಏನು 6, 5, 4 ಈ ರೀತಿಯ ನಂಬರ್ ಇರೋ ಸಬ್ಸ್ಟೆನ್ಸಸ್ ನೀಡುತ್ತೆ ಆಯಿತಾ. ಬಟ್ 0, 1, 2, 3 ಈ ರೀತಿಯ ನಂಬರ್ಸ್ ಎಲ್ಲಿರುತ್ತೋ ಅಥವಾ ಈ ರೀತಿಯ ನಂಬರ್ಸ್ ಯಾವ ಸಬ್ಸ್ಟೆನ್ಸಿಗೆ ನಾವು ಕೊಡ್ತೀವೋ ಆ ಸಬ್ಸ್ಟೆನ್ಸಸ್ ಜಾಸ್ತಿ ಪ್ರಮಾಣದಲ್ಲಿ H+ನ ಡಿಸೋಸಿಯೇಟ್ ಆಗಿ ಸೊಲ್ಯೂಷನಿಗೆ ಕೊಡುತ್ತೆ ಆಯಿತಾ. ಸೊ ಅದೇ ತೋರಿಸ್ತಿರೋದು ಈ ಗ್ರಾಫು. ಏನು 7ಗೆ ಹತ್ತಿರ ಇರೋ ನಂಬರ್ಸ್ ಕಡಿಮೆ ಪ್ರಮಾಣದಲ್ಲಿ H+ ಕಾನ್ಸಂಟ್ರೇಷನ್ನ ಸೊಲ್ಯೂಷನಿಗೆ ನೀಡುತ್ತೆ, ಹಾಗೂ 0 ಹತ್ತಿರ ಇರೋ ನಂಬರ್ಸ್ ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಡಿಸೋಸಿಯೇಟ್ ಆಗಿ H+ ಅಯಾನ್ಸ್ನ ಸೊಲ್ಯೂಷನಲ್ಲಿ ನೀಡುತ್ತೆ. ಇದೇ ರೀತಿ ಬೇಸಸ್ಸು ಚೇಂಜ್ ಆಗುತ್ತೆ ಆಯಿತಾ. ಸೊ 7ಗೆ ಹತ್ತಿರ ಇರೋ ಬೇಸಸ್ ಬಟ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ, ಇದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲ, ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ 7 ಬಿಟ್ಟರೆ 8, 9, 10 ಈ ರೀತಿಯ ನಂಬರ್ ಇರೋ ಬೇಸಸ್ ಏನಿದೆ ಅದು ಕಡಿಮೆ ಪ್ರಮಾಣದಲ್ಲಿ ನಮಗೆ OH- ಅಯಾನ್ಸ್ನ ಸೊಲ್ಯೂಷನಲ್ಲಿ ನೀಡುತ್ತೆ. ಹಾಗೂ 7ಗಿನ್ನ 14 ಹತ್ತಿರ ಯಾವ ನಂಬರ್ಸ್ ಇದೆ, ಇದು 12 ಆಗಿರ್ಬೋದು, 13 ಆಗಿರ್ಬೋದು, 11 ಆಗಿರ್ಬೋದು, ಈ ನಂಬರ್ಸ್ ಯಾವ ಸಬ್ಸ್ಟೆನ್ಸಸ್ಸಿಗೆ ನಾವು pH ಆಗಿ ಕೊಡ್ತೀವೋ ಆ ಪದಾರ್ಥಗಳು ಜಾಸ್ತಿ ಪ್ರಮಾಣದಲ್ಲಿ ನಮಗೆ OH- ಸೊಲ್ಯೂಷನಲ್ಲಿ ಕೊಡುತ್ತೆ ಆಯಿತಾ. ಸೊ ನೀವು ಏನು ಅರ್ಥ ಮಾಡ್ಕೋಬೇಕು, 7ಗಿನ್ನ ಕಡಿಮೆ ಆದಂಗೆ ನಂಬರ್ಸು ಆ ಪದಾರ್ಥದ ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ ಆಯಿತಾ. ಸೊ 7 ಹತ್ತಿರ ಇರೋ ನಂಬರ್ಸ್, ಈ 6 ಏನಿದೆ, 5 ಇದೆ ಅಲ್ವಾ, ಅಥವಾ 4 ಇದೆ ಅಲ್ವಾ, ಇವೆಲ್ಲ ವೀಕ್ಲಿ ಅಸಿಡಿಕ್ ಆಯಿತಾ ಮಕ್ಕಳೇ. ಸೊ ವೀಕ್ಲಿ ಅಸಿಡಿಕ್ ಅಂದರೆ ಇದರಲ್ಲಿ ಅಸಿಡಿಕ್ ನೇಚರ್ ಏನಿದೆ ಆ ಪದಾರ್ಥದಲ್ಲಿ ಕಡಿಮೆ ಇದೆ. ಮತ್ತು 0, 1 ಅಥವಾ 2 ಏನಿದೆ ಈ ನಂಬರ್ಸ್ ಇರೋ ಪದಾರ್ಥಗಳು ಸ್ಟ್ರಾಂಗ್ಲಿ ಅಸಿಡಿಕ್ ಆಯಿತಾ. ಸೊ ಇದರಲ್ಲಿ ಅಸಿಡಿಕ್ ನೇಚರ್ ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತು ಈ ಕಡೆ ಬಂದಾಗ, ಬೇಸ್ ಕಡೆ ಬಂದಾಗ ಈ ಏನು 8 ಅಥವಾ 9 ಅಥವಾ 10 ನಂಬರ್ಸ್ ಇರುವಂಥ ಸಬ್ಸ್ಟೆನ್ಸಸ್ ಆರ್ ಸ್ಟ್ರಾಂಗ್ಲಿ ಬೇಸಿಕ್ ಅಲ್ಲ, ಸಾರಿ ಇದು ಸ್ಟ್ರಾಂಗ್ಲಿ ಬೇಸಿಕ್ ಅಲ್ಲ, ಸಾರಿ ಮಕ್ಕಳೇ, ಇದು ಸ್ಟ್ರಾಂಗ್ಲಿ ಬೇಸಿಕ್ ಅಲ್ಲ, ಇವೆಲ್ಲ ವೀಕ್ಲಿ ಬೇಸಿಕ್ ಆಯಿತಾ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೆಲ್ಲ ವೀಕ್ಲಿ ಬೇಸಿಕ್. ಆ್ಯಂಡ್ ಇನ್ನು 14ಗೆ ಹತ್ತಿರ ಇರೋ ನಂಬರ್ಸ್ ಇದು 14 ಇಟ್ ಸೆಲ್ಫ್ ಮತ್ತು 13, 12 ಈ ರೀತಿಯ ನಂಬರ್ಸ್ ಎಲ್ಲ ಏನು ಸ್ಟ್ರಾಂಗ್ ಬೇಸಸ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು H+ ಹಾಗೂ pH ಮಧ್ಯೆ ಇರೋ ರಿಲೇಷನ್ನ ನಾವು ಇನ್ನೊಂದು ಸ್ವಲ್ಪ ಡೀಟೇಲಲ್ಲಿ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ಇಷ್ಟು ವರ್ಡ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ 7ಗಿನ್ನ ಕಡಿಮೆ ಆದಂಗೆ ನಂಬರ್ಸು ಅಸಿಡಿಕ್ ನೇಚರ್ ಜಾಸ್ತಿ ಆಗುತ್ತೆ ಆ್ಯಂಡ್ H+ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಆಯಿತಾ. ಮತ್ತು 7ಗಿನ್ನ ಜಾಸ್ತಿ ಇದ್ದಂಗೆ ಬೇಸಿಕ್ ನೇಚರ್ ಜಾಸ್ತಿ ಆಗುತ್ತೆ, ಅದರೊಟ್ಟಿಗೆ ಅದಾಗ್ತಿರೋದು ಯಾವುದರಿಂದ, OH- ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಬೇಸಿಕ್ ನೇಚರ್ ಕೂಡ ಜಾಸ್ತಿ ಆಗುತ್ತೆ ಆಯಿತಾ ಮಕ್ಕಳೇ. ಈಗ ನಾನು ಯೂನಿವರ್ಸಲ್ ಇಂಡಿಕೇಟರ್ ಬಗ್ಗೆ ಮಾತಾಡಿದ್ದೆ, ಅದು ಒಂದು ಕಲರ್ ಚೇಂಜಿಂಗ್ ಇಂಡಿಕೇಟರ್ ಅಂತ ನಿಮಗೆ ಹೇಳಿದೆ ಅಲ್ವಾ. ಸೊ ಆ ಇಂಡಿಕೇಟರ್ ಏನಿದೆ, ಈ ರೀತಿ ಇಲ್ಲಿ ನಿಮಗೆ ಕಲರಿನ ಗ್ರೇಡಿಯಂಟ್ಸ್ ಏನು ಕೊಟ್ಟಿದ್ದೀನಿ ಅಥವಾ ಏನು ಬೇರೆ ಬೇರೆ ರೀತಿಯ ಕಲರಿನ ಸ್ಕೇಲ್ ಏನಿದೆ, ಈ ರೀತಿ ಆ ಇಂಡಿಕೇಟರ್ ಕೂಡ ಕಲರ್ ಚೇಂಜ್ ಮಾಡುತ್ತೆ ಆಯಿತಾ. ಸೊ ನೀವು ಈ ಸ್ಲೈಡಲ್ಲಿ ಅಥವಾ ಈ ಸಬ್ ಟಾಪಿಕಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಪ್ರತಿ ಒಂದು ಪದಾರ್ಥಕ್ಕೂ pH ಇರುತ್ತೆ ಆಯಿತಾ ಮಕ್ಕಳೇ. ಪ್ರತಿಯೊಂದು ಪದಾರ್ಥದಲ್ಲಿ ನಾವು ಈ ಯೂನಿವರ್ಸಲ್ ಇಂಡಿಕೇಟರ್ ಏನಿದೆ ಇದು ಒಂದು ಪೇಪರ್ ರೀತಿಯಲ್ಲೂ ನೀವು ಯೂಸ್ ಮಾಡ್ಬೋದು ಆಯಿತಾ. ಸೊ ಆ ಪೇಪರ್ನ ನಾವು ಯೂನಿವರ್ಸಲ್ ಇಂಡಿಕೇಟರಲ್ಲಿ ಡಿಪ್ ಮಾಡಿ, ಲಿಟ್ಮಸ್ ಪೇಪರ್ನ ನಾವು ಹೇಗೆ ಯೂಸ್ ಮಾಡ್ತೀವೋ ಅದೇ ರೀತಿ pH ಪೇಪರ್ನ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಸೊ ಈ pH ಪೇಪರ್ನ ನಾವು ಯಾವುದೇ ಸಬ್ಸ್ಟೆನ್ಸಸಲ್ಲಿ ಡಿಪ್ ಮಾಡಿದಾಗ ಅಥವಾ ಒಂದು ಸಬ್ಸ್ಟೆನ್ಸ್ ಹತ್ರ ಕಾಂಟ್ಯಾಕ್ಟಲ್ಲಿ ತಂದಾಗ ಅದು ಕಲರ್ ಚೇಂಜ್ ಆಗುತ್ತೆ ಆಯಿತಾ. ಸೊ ಆ ಕಲರ್ ಚೇಂಜ್ನ ಅಳಿತಿರೋದೇ ನಮ್ಮ pH ಸ್ಕೇಲ್ ಆಯಿತಾ. ಆ ಕಲರ್ ಚೇಂಜ್ನ ಮೆಜರ್ ಮಾಡ್ತಿರೋದು ನಮ್ಮ pH ಸ್ಕೇಲ್. ಓಕೆನಾ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಮ್ಮ ಡೈಲಿ ಲೈಫಲ್ಲಿ ನಾವು ಎನ್ಕೌಂಟರ್ ಮಾಡುವಂಥ ಒಂದಷ್ಟು ಪದಾರ್ಥಗಳಲ್ವ ಇದು. ಸೊ ಇಲ್ಲಿ ಬ್ಯಾಟ್ರಿ ಇದೆ, ನಮ್ಮ ಏನು ರಿಮೋಟ್ ಎಲ್ಲ ನಡ್ಸೋಕ್ಕೆ ಅಥವಾ ಕಾರ್ ನಡ್ಸೋಕ್ಕೂ ಬ್ಯಾಟ್ರೀಸ್ ಬೇಕಲ್ವಾ. ಸೊ ಆ ಬ್ಯಾಟ್ರಿಯ pH ಬಂದು 0
ಸೊ ಇಟ್ ಈಸ್ ಹೈಲಿ ಆ್ಯಸಿಡಿಕ್ ಅಲ್ವಾ ಮಕ್ಕಳೇ. ಸೊ ಅದೇ ರೀತಿಯಲ್ಲಿ ನಮ್ಮ ಸ್ಟಮಕಲ್ಲೂ ಆ್ಯಸಿಡ್ ಬರುತ್ತೆ. ಈ ಕಾನ್ಸೆಪ್ಟ್ಸ್ನೆಲ್ಲ ನಾವು ಮುಂದೆ ಹೋಗ್ತಾ ಕಲಿತೀವಿ ಇನ್ನು. ಸೊ ಲೆಮನ್, ಟೊಮ್ಯಾಟೊ ಇವೆಲ್ಲ ಆ್ಯಸಿಡಿಕ್ ಇನ್ ನೇಚರ್ ಆಯಿತಾ. ಸೊ ಏನು ಇಂಡಿಕೇಟ್ ಮಾಡ್ತಿದೆ ಇಲ್ಲಿ ಅಂದರೆ, ನಾವು ಒಂದು ಪಿ ಎಚ್ ಪೇಪರ್ ಏನದ್ರಲ್ಲಿ ಡಿಪ್ ಆಗಿರುತ್ತೆ, ಯೂನಿವರ್ಸಲ್ ಇಂಡಿಕೇಟರಲ್ಲಿ ಅಲ್ವಾ. ಸೊ ಆ ಪಿ ಎಚ್ ಪೇಪರ್ನ ತೊಗೊಂಡು ನಾವು ಒಂದು ಲೆಮನ್ ಸೊಲ್ಯೂಷನ್ ಅಥವಾ ಲೆಮನ್ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ತಂದಾಗ ಅದು ಒಂದು ರೀತಿಯ ಆರೆಂಜ್ ಕಲರ್ ಆಗಿ ತನ್ನ ಕಲರ್ನ ಚೇಂಜ್ ಮಾಡುತ್ತೆ ಆಯಿತಾ. ಆ್ಯಂಡ್ ಆ ಆರೆಂಜ್ ಕಲರಿಗೆ ಕೊಟ್ಟಿರುವಂಥ ವ್ಯಾಲ್ಯೂ ಬಂದು 2. ಸೊ ಆ 2 ಬಂದು ಆ್ಯಸಿಡಿಕ್ ನೇಚರ್, ಸ್ಟ್ರಾಂಗ್ಲಿ ಆ್ಯಸಿಡಿಕ್ ನೇಚರ್ನ ಇಂಡಿಕೇಟ್ ಮಾಡುತ್ತೆ. ಸೊ ಈ ರೀತಿಯ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು ಆಯಿತಾ. ಏನು ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಆ ಕಲರಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂನ ಮೆಜರ್ ಮಾಡುವಂಥ ಸ್ಕೇಲ್ನ ನಾವು ಪಿ ಎಚ್ ಸ್ಕೇಲ್ ಅಂತ ಕರಿತೀವಿ. ಆ್ಯಂಡ್ ಇದೆಲ್ಲ ಏನು ನಮ್ಮ ಡೈಲಿ ಲೈಫಲ್ಲಿ ಬರುವಂಥ ಸಬ್ಸ್ಟೆನ್ಸಸ್ಸಿನ ಕಲರ್ಸ್ ಆಯಿತಾ. ಸೊ ಇಷ್ಟು ಏನು ಕಾನ್ಸೆಪ್ಟ್ಸ್ ಎಲ್ಲ ಏನಿದೆ, ಇವೆಲ್ಲ ಇಮೇಜಸ್ ಎಲ್ಲ ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನೋಟ್ಸಲ್ಲಿ ಸಿಗುತ್ತೆ ಆಯಿತಾ ಮಕ್ಕಳೇ. ಆ್ಯಂಡ್ ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಆಗಿರೋದ್ರಿಂದ ದಯವಿಟ್ಟು ನೀವು ನೋಟ್ಸ್ನ ಆ್ಯಕ್ಸೆಸ್ ಮಾಡಿ ಆ್ಯಂಡ್ ನಿಮ್ಮ ಕಲಿಕೆನ ಸ್ವಲ್ಪ ಈಸಿ ಮಾಡ್ಕೊಳ್ಳಿ ಆಯಿತಾ. ಓಕೆ, ಸೊ ನಾವು ಈಗ ಪಿ ಎಚ್ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಆ ಕಾನ್ಸೆಪ್ಟ್ನ ಇನ್ನೂ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ನಾ ಹೇಳಿದ ಹಾಗೆ ಆ ಸ್ಕೇಲ್ನ ನೆನ್ಪಿಟ್ಕೊಳ್ಳಿ ನೀವು. 7ಇಂದ ನಂಬರ್ಸ್ ಕಡಿಮೆ ಆಗ್ತಿದ್ದಂಗೆ ಏನು ಪಿ ಎಚ್ ಸ್ಕೇಲಲ್ಲಿ ಆ್ಯಸಿಡಿಕ್ ನೇಚರ್ನ ಇಂಡಿಕೇಟ್ ಮಾಡುತ್ತೆ ಆಯಿತಾ. ಸೊ ಬೇಸಿಕಲಿ ಅಂದರೆ ನಾರ್ಮಲಿ ನಾವೇನು ಹೇಳ್ತೀವಿ, ಪಿ ಎಚ್ ಕಡಿಮೆ ಆದಂಗೆ ಆ್ಯಸಿಡಿಕ್ ನೇಚರ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇದು ಹೇಗೆ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ H+ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಸೊ H+ ಇದರದ್ದು ಇನ್ನೊಂದು ಕೋರಿಲೇಷನ್ ಏನು, ಆ್ಯಸಿಡಿಕ್ ನೇಚರ್ ಇನ್ಕ್ರೀಸಸ್ ಆಯಿತಾ. ಆ್ಯಸಿಡಿಕ್ ನೇಚರ್ ಏನಿದೆ ಇಲ್ಲಿ ಜಾಸ್ತಿ ಆಗ್ತಿದೆ. ಸೊ ಪಿ ಎಚ್ ಕಡಿಮೆ ಆದಂಗೆ H+ ಅಯಾನ್ ಜಾಸ್ತಿ ಆಗುತ್ತೆ ಹಾಗೂ ಆ್ಯಸಿಡಿಕ್ ನೇಚರ್ ಏನಿದೆ ಜಾಸ್ತಿ ಆಗುತ್ತೆ. ಪಿ ಎಚ್ ಜಾಸ್ತಿ ಆಗ್ತಿದ್ದಂಗೆ H+ ಅಯಾನ್ ಕಡಿಮೆ ಆಗುತ್ತೆ ಮತ್ತು ಆ್ಯಸಿಡಿಕ್ ನೇಚರ್ ಸಹ ಕಡಿಮೆ ಆಗುತ್ತೆ ಆಯಿತಾ. ಸೊ ನೀವು ಈಗ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಪಿ ಎಚ್ ಹಾಗೂ H+ ಏನಿದೆ, ಒಂದು ಪಿ ಎಚ್ ವ್ಯಾಲ್ಯೂ ಮತ್ತು H+ ಅಯಾನಿನ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಏನಿದೆ, ಇವೆರಡು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಏನು, ವಿರುದ್ಧವಾಗಿ ಇವೆರಡು ರಿಲೇಟ್ ಆಗಿರುತ್ತೆ ಆಯಿತಾ. ಸೊ ಪಿ ಎಚ್ ಕಡಿಮೆ ಆದಷ್ಟು H+ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಹಾಗೂ ಪಿ ಎಚ್ ಜಾಸ್ತಿ ಆದಷ್ಟು H+ ಅಯಾನಿನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಅದೇ ರೀತಿ ಆ್ಯಸಿಡಿಕ್ ನೇಚರ್ ಕೂಡ ವೇರಿ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ಈ ಕಾನ್ಸೆಪ್ಟ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ ಏನು ಕೇಳ್ತಾರೆ ಈ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಅದನ್ನ ಆನ್ಸರ್ ಮಾಡೋಕ್ಕಾಗ್ಬೋದು ಆಯಿತಾ. ಓಕೆ, ಎಸ್. ಸೊ ನಾ ಇಷ್ಟೊತ್ತವರೆಗೂ ಕಾನ್ಸೆಪ್ಟ್ಸ್ ಏನು ಅರ್ಥ ಮಾಡಿಸಿದೆ ಅದನ್ನು ಪಿಕ್ಚರ್ ರೀತಿಯಲ್ಲಿ ಇಲ್ಲಿ ಡೆಪಿಕ್ಟ್ ಮಾಡಿದ್ದೀನಿ ಆಯಿತಾ. ಏನಕ್ಕೆ ಅಂದರೆ ನೀವು ಸ್ಟ್ರಾಂಗ್ ಆ್ಯಸಿಡ್ಸ್ ಹಾಗೂ ವೀಕ್ ಆ್ಯಸಿಡ್ಸ್ ಮಧ್ಯೆ ಇರೋ ಡಿಫ್ರೆನ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಈಗ ಸ್ಟ್ರಾಂಗ್ ಆ್ಯಸಿಡ್ಸ್ನ ನಾವು ಸ್ಟ್ರಾಂಗ್ ಅಂತ ಏನಕ್ಕೆ ಕರಿತೀವಿ ಹಾಗೂ ವೀಕ್ ಆ್ಯಸಿಡ್ಸ್ನ ವೀಕ್ ಅಂತ ಏನಕ್ಕೆ ಕರಿತೀವಿ. HClನ ಎಕ್ಸಾಂಪಲ್ ತೊಗೊಂಡು ನಾವು ಸ್ಟಾರ್ಟ್ ಮಾಡೋಣ. HCl ಏನಿದೆ ಇದು ಬಂದು ಎಕ್ಸಾಂಪಲ್ ಆಫ್ ಅ ಸ್ಟ್ರಾಂಗ್ ಆ್ಯಸಿಡ್ ಆಯಿತಾ. ಸೊ ಈ HCl ಸೊಲ್ಯೂಷನ್ನ ನಾವು ತೊಗೊಂಡು ವಾಟರಿಗೆ ಹಾಕಿದಾಗ ಡಿಸೋಸಿಯೇಷನ್ ಆಗುತ್ತೆ. ಸೊ ಈಗ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, HCl ಸೊಲ್ಯೂಷನ್ನ ನಾವು ವಾಟರಿಗೆ ಹಾಕಿದಾಗ ಅದರಲ್ಲಿ ಬರೀ 5 ಮಾಲಿಕ್ಯೂಲ್ಸ್ ಆಫ್ HCl ಇತ್ತು ಅಂತ ಅಂದ್ಕೊಳ್ಳಿ. ಸೊ 5 ಹೋಲ್ ಮಾಲಿಕ್ಯೂಲ್ಸ್ ಆಫ್ HCl ಇತ್ತು ಇದರಲ್ಲಿ ಆಯಿತಾ. ಸೊ 5 ಮಾಲಿಕ್ಯೂಲ್ ಆಫ್ HClನ ನಾವು ನೀರಿಗೆ ಹಾಕಿದಾಗ 5 ಮಾಲಿಕ್ಯೂಲ್ ಏನಿದೆ ಅದು ಬ್ರೇಕ್ ಆಗುತ್ತೆ ಆಯಿತಾ. ಮತ್ತು 5 ಅಯಾನ್ಸ್ ಆಫ್ H+ ಕೊಡುತ್ತೆ ಮತ್ತು 5 ಅಯಾನ್ಸ್ ಆಫ್ Cl- ಸೊಲ್ಯೂಷನಲ್ಲಿ ಕೊಡುತ್ತೆ. ಸೊ ಕಂಪ್ಲೀಟಾಗಿ ಈ ಆ್ಯಸಿಡ್ ಏನಿದೆ ಡಿಸೋಸಿಯೇಟ್ ಆಯಿತು ವಾಟರಲ್ಲಿ. ಸೊ ಈ ರೀತಿ ತುಂಬ ಆರಾಮಾಗಿ ಆ್ಯಂಡ್ ತುಂಬ ರೆಡಿಲಿ ಆ್ಯಂಡ್ ತುಂಬ ಬೇಗ ಡಿಸೋಸಿಯೇಟ್ ಆಗುವಂಥ ಆ್ಯಸಿಡ್ಸ್ನ ನಾವು ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಎಸ್. ಸೊ ಇಷ್ಟು ಎಕ್ಸಾಂಪಲ್ಸ್ ಸ್ಟ್ರಾಂಗ್ ಆ್ಯಸಿಡ್ಸ್ಗೆ. ಇದರಲ್ಲಿ HCl ಅಥವಾ ನೈಟ್ರಿಕ್ ಆ್ಯಸಿಡ್ ಅಥವಾ ಸಲ್ಫ್ಯೂರಿಕ್ ಆ್ಯಸಿಡ್ ಇದು ಯಾವುದನ್ನೇ ನೀವು ಸೊಲ್ಯೂಷನಿಗೆ ಹಾಕಿದ್ರೂ ಅದು ಪೂರ್ಣ ರೀತಿಯಲ್ಲಿ ಡಿಸೋಸಿಯೇಟ್ ಆಗುತ್ತೆ ಆ್ಯಂಡ್ ಆ ಸೊಲ್ಯೂಷನ್ನಿನ H+ ಅಯಾನ್ ಕಾನ್ಸಂಟ್ರೇಷನ್ನ ತುಂಬ ಮಟ್ಟಕ್ಕೆ ಅದು ಜಾಸ್ತಿ ಮಾಡುತ್ತೆ ಆಯಿತಾ. ಅದೇ ರೀತಿ ವೀಕ್ ಆ್ಯಸಿಡ್ಸ್, ಇಲ್ಲಿ ನಾವು ತೋರಿಸಿರೋದು ಆ್ಯಸಿಡಿನ ಎಕ್ಸಾಂಪಲ್ ಬಂದು ಅಸಿಟಿಕ್ ಆ್ಯಸಿಡ್ ಆಯಿತಾ. ಸೊ ಅಸಿಟಿಕ್ ಆ್ಯಸಿಡಿನ ಫಾರ್ಮುಲಾ ಬಂದು CH3COOH. ಸೊ ಈ ಆ್ಯಸಿಡ್ನ ನಾವು ವಾಟರಲ್ಲಿ ಹಾಕಿದ್ವಿ ಅಂದ್ಕೊಳ್ಳಿ. ಸೊ 5 ಮಾಲಿಕ್ಯೂಲ್ಸ್ ಆಫ್ ನಾವು ಅಸಿಟಿಕ್ ಆ್ಯಸಿಡ್ನ ವಾಟರಿಗೆ ಹಾಕಿದ್ವಿ.
ಆ 5 ಮಾಲಿಕ್ಯೂಲ್ಸಲ್ಲಿ ಬರೀ 2 ಮಾಲಿಕ್ಯೂಲ್, ಇದು ಎಕ್ಸಾಕ್ಟ್ ನಂಬರ್ಸ್ ಅಲ್ಲ ಮಕ್ಕಳೇ. ನೀವು 5 ಮಾಲಿಕ್ಯೂಲ್ ಹಾಕಿದ್ರೆ ಬರೀ 2 ಹೋಗುತ್ತೆ ಅಂತ, ಏನು ಡಿಸೋಸಿಯೇಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಡಿ. ಇದು ಒಂದು ಅಂದಾಜಿನ ನಂಬರ್ ಆಯಿತಾ. ಸೊ 5 ಮಾಲಿಕ್ಯೂಲ್ ಆಫ್ ಅಸಿಟಿಕ್ ಆ್ಯಸಿಡ್ ಹಾಕಿದಾಗ ಬರೀ 2 ಮಾಲಿಕ್ಯೂಲ್ ಏನಿದೆ ಡಿಸೋಸಿಯೇಟ್ ಆಗೋದು ಆಯಿತಾ. ಈ ರೀತಿ ಡಿಸೋಸಿಯೇಟ್ ಆಗುತ್ತೆ. 2 ಮಾಲಿಕ್ಯೂಲ್ಸ್ ನಮಗೆ ಅಸಿಟೇಟ್ ಅಯಾನ್ ಹಾಗೂ ಹೈಡ್ರೋಜನ್ ಅಯಾನ್ನ ನೀಡುತ್ತೆ ಆಯಿತಾ. ಬಟ್ ಮಿಕ್ಕಿದ್ದೆಲ್ಲ ಇಲ್ಲಿ ನೋಡಿ 2 ಮಾಲಿಕ್ಯೂಲ್ಸ್ ಆಫ್ H+ ಅಯಾನ್ ಇದೆ ಸೊಲ್ಯೂಷನಲ್ಲಿ. ಬಟ್ ಮಿಕ್ಕಿದ್ದೆಲ್ಲ ಮಾಲಿಕ್ಯೂಲ್ಸ್ ಏನಿದೆ ಅದು ಕಂಬೈನ್ಡ್ ಫಾರ್ಮಲ್ಲೇ ಇದೆ ಆಯಿತಾ. ಸೊ ಈ ರೀತಿಯ ಆ್ಯಸಿಡ್ಸ್ನ ನಾವು ವೀಕ್ ಆ್ಯಸಿಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇದರ ಎಕ್ಸಾಂಪಲ್ ಬಂದು ನಮ್ಮ ಅಸಿಟಿಕ್ ಆ್ಯಸಿಡ್ ಹಾಗೂ ಇದು ಫಾರ್ಮಿಕ್ ಆ್ಯಸಿಡ್ ಆಯಿತಾ ಮಕ್ಕಳೇ. ಸೊ ನೇಮ್ಸ್ ಎಲ್ಲ ಗೊತ್ತಾಗ್ತಿಲ್ಲ ಅಂದರೆ ಮತ್ತೆ ನೋಟ್ಸ್ನ ನೀವು ಆಕ್ಸೆಸ್ ಮಾಡಿ, ಅದರಲ್ಲಿ ನೇಮ್ಸ್ ಎಲ್ಲ ಕೊಟ್ಟಿರ್ತೀನಿ ನಾನು. ಓಕೆ, ಸೊ ಸ್ಟ್ರಾಂಗ್ ಆ್ಯಸಿಡ್ ಏನು, ವೀಕ್ ಆ್ಯಸಿಡ್ ಏನು ಅಂತ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ pH ಹಾಗೂ H+ ಅಯಾನ್ ಕಾನ್ಸಂಟ್ರೇಷನ್ ಅಥವಾ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಮಧ್ಯೆ ಇರೋ ರಿಲೇಷನ್ಶಿಪ್ನ ಕಲ್ತಂಗೆ ನೀವು pH ಹಾಗೂ OH- ಅಯಾನಿನ ರಿಲೇಷನ್ಶಿಪ್ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಯ್ತಾ. ಸೊ pH ಜಾಸ್ತಿ ಆಗ್ತಿದ್ದಂಗೆ ಮಕ್ಕಳೇ, ನಾವು ಹೇಳಿದ್ವಿ 7ಗಿನ್ನ ಜಾಸ್ತಿ ಯಾವುದೇ ನಂಬರ್ ಏನು ಒಂದು ಸಬ್ಸ್ಟೆನ್ಸಿಗೆ ಬಂದರೂ ಅದು ಬೇಸಿಕ್ ಇನ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೈ pH ನಂಬರ್ಸ್ ಬಂದು 14, 13, 12 ಅಲ್ವಾ. ಸೊ ಆ ರೀತಿಯ pH ನಂಬರ್ಸ್ ಇದ್ದ ಸಬ್ಸ್ಟೆನ್ಸ್ ಏನಿದೆ ಅದರಲ್ಲಿ OH- ಅಯಾನ್ ಅಥವಾ ಹೈಡ್ರಾಕ್ಸೈಡ್ ಅಯಾನಿನ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಬೇಸಿಸಿಟಿ ಕಾನ್ಸೆಪ್ಟ್ ಬಂದಾಗ pH ಹಾಗೂ ಹೈಡ್ರಾಕ್ಸೈಡ್ ಅಯಾನ್ಸಿನ ರಿಲೇಷನ್ ಏನಿದೆ ಅದು ಏನು ಲೀನಿಯರ್ಲಿ ರಿಲೇಟೆಡ್ ಆಯಿತಾ. ಅಂದರೆ pH ಜಾಸ್ತಿ ಆದಷ್ಟು ಹೈಡ್ರಾಕ್ಸೈಡ್ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಬಟ್ pH ಹಾಗೂ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ pH ಕಡಿಮೆ ಆದಷ್ಟು ಹೈಡ್ರಾಕ್ಸೈಡ್ ಅಯಾನಿನ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗುತ್ತೆ ಆಯಿತಾ ಮಕ್ಕಳೇ. ಸೊ ನಾವು ವೀಕ್ ಆ್ಯಸಿಡ್ಸ್ ಹಾಗೂ ಸ್ಟ್ರಾಂಗ್ ಆ್ಯಸಿಡ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ. ಈಗ ವೀಕ್ ಬೇಸಸ್ ಹಾಗೂ ಸ್ಟ್ರಾಂಗ್ ಬೇಸಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದು ಕೂಡ ತುಂಬ ಈಸಿ, ಬಿಕಾಸ್ ನಿಮಗೆ ಕಾನ್ಸೆಪ್ಟ್ ಆಲ್ರೆಡಿ ಅರ್ಥ ಆಗಿದೆ. ಸೊ ಯಾವ ಏನು ಬೇಸಸ್ನ ನಾವು ವಾಟರಲ್ಲಿ ಹಾಕಿದಾಗ ಕಡಿಮೆ ಮಟ್ಟದಲ್ಲಿ ಅದು ಡಿಸೋಸಿಯೇಟ್ ಆಗಿ ಮತ್ತು ಕಡಿಮೆ OH- ಅಯಾನ್ಸ್ನ ನೀಡುತ್ತೋ ಅದನ್ನು ನಾವು ವೀಕ್ ಬೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿ ಕಂಪ್ಲೀಟ್ ಏನು ಬ್ರೇಕ್ ಅಪಾರ್ಟ್ ಆಗಿರೋ ಮಾಲಿಕ್ಯೂಲ್ಸ್ ಜಾಸ್ತಿ ಪ್ರಮಾಣದಲ್ಲಿ OH- ನೀಡುತ್ತೆ ಅಲ್ವಾ, ಆ ಪದಾರ್ಥ ಅಥವಾ ಆ ಬೇಸಸ್ನ ನಾವು ಸ್ಟ್ರಾಂಗ್ ಬೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯಿತಾ. ಸೊ ಎಕ್ಸಾಂಪಲ್ಸ್ ಯಾವುದು, ಸ್ಟ್ರಾಂಗ್ ಬೇಸಿಸಿನ ಎಕ್ಸಾಂಪಲ್ ಬಂದು ನಮ್ಮ NaOH ಹಾಗೂ KOH ಆಯಿತಾ ಮಕ್ಕಳೇ. ಇದು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ನೀವು 5 ಮಾಲಿಕ್ಯೂಲ್ಸ್ ಆಫ್ NaOHನ ವಾಟರಿಗೆ ಹಾಕಿದ್ರೆ ಅದು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗಿ 5 Na+ ಅಯಾನ್ಸ್ ಹಾಗೂ 5 OH- ಅಯಾನ್ಸ್ನ ನೀಡುತ್ತೆ ಆಯಿತಾ. ಸೊ ಇದಕ್ಕೆ ನಾವು ಇದನ್ನ ಸ್ಟ್ರಾಂಗ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ವೀಕ್ ಬೇಸಸ್ಸಿನ ಎಕ್ಸಾಂಪಲ್ಸ್ ಬಂದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಹಾಗೂ ಲೆಡ್ ಹೈಡ್ರಾಕ್ಸೈಡ್ ಆಯಿತಾ. ಸೊ 5 ಮಾಲಿಕ್ಯೂಲ್ಸ್ ಆಫ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ನ ವಾಟರಿಗೆ ಹಾಕಿದ್ರೆ ಬರೀ 2 ಮಾಲಿಕ್ಯೂಲ್ಸ್ ಡಿಸೋಸಿಯೇಟ್ ಆಗಿ ಅಲ್ಯೂಮಿನಿಯಂ ಹಾಗೂ ಹೈಡ್ರಾಕ್ಸೈಡ್ ಅಯಾನ್ಸ್ನ ಕೊಡುತ್ತೆ. ಬಟ್ 3 ಮಾಲಿಕ್ಯೂಲ್ಸ್ ಹಾಗೆ ಏನು ಸೊಲ್ಯೂಷನಲ್ಲಿ ಉಳ್ಕೊಂಡ್ಬಿಡತ್ತೆ. ಸೊ ಅದಕ್ಕೆ ನಾವು ಅದನ್ನ ವೀಕ್ ಬೇಸಿಸ್ ಅಂತ ಕರಿತೀವಿ ಆಯಿತಾ. ಸೊ ಇದನ್ನೇ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಇನ್ನೂ ಚೆನ್ನಾಗಿರೋ ಏನು ಇಮೇಜ್ ರೆಪ್ರೆಸೆಂಟೇಷನ್ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋಣ ಈ ಕಾನ್ಸೆಪ್ಟ್ನ ಆಯಿತಾ. ಓಕೆ ಮಕ್ಕಳೇ, ಇದು ಬಂದು ನಮ್ಮ ಫೆಟ್ ಸಿಮ್ಯುಲೇಟರ್ ಆಯಿತಾ. ಸೊ ಫೆಟ್ ಸಿಮ್ಯುಲೇಟರ್, ಫೆಟ್ ಅಂದರೆ PHET ಆಯಿತಾ. ಸೊ ಈ ಫೆಟ್ ಬಂದು ಒಂದು ವೆಬ್ಸೈಟ್ ಓಕೆನಾ ಮಕ್ಕಳೇ. ಸೊ ಇದರಲ್ಲಿ ನಿಮಗೆ ಆ್ಯಸಿಡ್ ಹಾಗೂ ಬೇಸಸ್ನ ಕಾನ್ಸೆಪ್ಟ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ರೀತಿ ಇಮೇಜಿನ ರೆಪ್ರೆಸೆಂಟೇಷನ್ ಇರುತ್ತೆ ಆಯಿತಾ. ಸೊ ನಾನು ಸ್ಲೈಡಲ್ಲಿ ಇಮೇಜ್ ಇದ್ರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಾಗಿದೆ ಆಲ್ರೆಡಿ. ಬಟ್ ನಿಮಗೆ ಫೋನಲ್ಲಿ ಆಕ್ಸೆಸ್ ಮಾಡುವಂಥ ಒಂದು ವೆಬ್ಸೈಟ್ ಇದು. ಸೊ ನೀವು ಕೈಯಲ್ಲೇ ಏನು ನಿಮ್ಮ ಫೋನ್ನ ಇಟ್ಕೊಂಡು ಈ ವೆಬ್ಸೈಟ್ನ ಆಕ್ಸೆಸ್ ಮಾಡಿ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅನ್ನೋ ರೀಸನ್ಗೆ ನಾನು ನಿಮಗೆ ಫೆಟ್ ಸಿಮ್ಯುಲೇಟರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ಆಯಿತಾ. ಸೊ ಫೆಟ್ನ ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ದಯವಿಟ್ಟು ಅದನ್ನ ಆಕ್ಸೆಸ್ ಮಾಡ್ಕೊಂಡು ಈ ಕಾನ್ಸೆಪ್ಟ್ಸ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಏನಿದೆ ಇಲ್ಲಿ ನೀವು ಚೂಸ್ ಮಾಡ್ಬೋದು ಸೊಲ್ಯೂಷನ್ಸ್ನ ಆಯಿತಾ. ಸೊ ಯಾವ ಸೊಲ್ಯೂಷನ್ನ ನಾವು ಬೀಕರಿಗೆ ಹಾಕಿದ್ದೀವಿ ಈಗ, ಈ ಸೊಲ್ಯೂಷನ್ ಬಂದು ವಾಟರ್ ಸೊಲ್ಯೂಷನ್. ಸೊ ವಾಟರ್ ಏನು ಮಕ್ಕಳೇ, ವಾಟರ್ ಬಂದು ಒಂದು ನ್ಯೂಟ್ರಲ್ ಸಬ್ಸ್ಟೆನ್ಸ್ ಅಲ್ವಾ. ಸೊ ಇದರ pH ಎಷ್ಟಿರಬೇಕು, ಪಾಸ್ ಮಾಡಿ ಯೋಚನೆ ಮಾಡಿ, ನೆನ್ಪು ಬರ್ತಿಲ್ಲ ಅಂದರೆ ವಾಪಸ್ ವಿಡಿಯೋಗೆ ಬನ್ನಿ ಆಯಿತಾ. ಸೊ ವಾಟರಿನ pH ಬಂದು 7 ಇರಬೇಕು ಅಲ್ವಾ ಮಕ್ಕಳೇ. ಸೊ ವಾಟರಿನ pH ಇಲ್ಲಿ 7 ಅಂತ ಇರಬೇಕು.
ಎಸ್. ಸೊ ವಾಟರ್ನ ಪಿ ಎಚ್ 7 ಅಂತ ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತಿದೆ. ನೆಕ್ಸ್ಟ್ ನಾವು ವಾಟರ್ನ ತೆಗೆದ್ಬಿಟ್ಟು ಇದಕ್ಕೆ ಒಂದು ವೀಕ್ ಆಸಿಡ್ನ ತುಂಬಿಸೋಣ ನಮ್ಮ ಬೀಕರಿಗೆ. ಸೊ ವೀಕ್ ಆಸಿಡ್ ಏನು, ವೀಕ್ ಆಸಿಡ್ನ ಕೂಡ HA ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದಲ್ವಾ. ಸೊ HA ಏನಿದೆ ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಸೊ ಏನು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಮಗೆ H3O+ ಅಯಾನ್ಸ್ ಕಾಣಿಸುತ್ತೆ. ಸೊ ಇಷ್ಟೊತ್ತವರೆಗೂ H+ ಅಂದ್ರೆ ಈಗ H3O+ ಅಂತ ಯಾಕಂತಿದ್ದೀರಾ ಅಂದ್ರೆ ಏನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. H+ ಅಯಾನ್ ಅಥವಾ ಹೈಡ್ರೋಜನ್ ಅಯಾನ್ ಅನ್ಸ್ಟೇಬಲ್ ಆಗಿರೋದ್ರಿಂದ ಇದು ವಾಟರ್ ಮಾಲಿಕ್ಯೂಲ್ ಒಟ್ಟಿಗೆ ಕಂಬೈನ್ ಆಗಿ ನಮಗೆ H3O+ ಅಯಾನ್ಸ್ನ ಕೊಡುತ್ತೆ ಆಯ್ತಾ. ಸೊ H3O+ ಅಯಾನ್ಸ್ನ ನಾವು ಹೈಡ್ರೋನಿಯಂ ಅಯಾನ್ಸ್ ಅಂತ ಕೂಡ ಕರಿಬಹುದು. ಸೊ H+ ಇನ್ಕ್ರೀಸ್ ಆಗ್ತಿದೆ ಅನ್ನೋ ಬದಲು ನಾವು H3O+ ಇನ್ಕ್ರೀಸ್ ಆಗ್ತಿದೆ ಅಂತ ಸಹ ಹೇಳ್ಬೋದು ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಎಷ್ಟೊಂದು ಗ್ರೇ ಮಾಲಿಕ್ಯೂಲ್ಸ್ ಏನಿದೆ ಅದು ಆಸಿಡ್ ಮಾಲಿಕ್ಯೂಲ್ಸ್ ಅದಾಗೆ ಉಳ್ಕೊಂಡ್ಬಿಟ್ಟಿದೆ ಸೊಲ್ಯೂಷನ್ ಅಲ್ಲಿ. ಅಂಡ್ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ನಮಗೆ ಇಲ್ಲಿ H3O+ ಅಯಾನ್ಸ್ ಕಾಣಿಸ್ತಿದೆ ಆಯ್ತಾ. ಸೊ ಇದ್ರ ಏನು ಇದ್ರ pH ವ್ಯಾಲ್ಯೂ ಎಲ್ಲಿರಬೇಕು, ಕ್ಲೋಸ್ ಟು 7 ಇರಬೇಕಲ್ವಾ. ಸೊ ಬಿಕಾಸ್ ಇದು ಏನು ವೀಕ್ಲಿ ಅಸಿಡಿಕ್ ಆಗಿರೋದ್ರಿಂದ ಇದ್ರ pH ವ್ಯಾಲ್ಯೂ ಏನಿದೆ 7ಗೆ ಹತ್ರ ಇರಬೇಕು. ಅದು 5, 6, 4 ಈ ರೀತಿಯ ವ್ಯಾಲ್ಯೂಸ್ ಬಂದ್ರೆ ಅದು ವೀಕ್ಲಿ ಅಸಿಡಿಕ್. ಸೊ ಏನಿದೆ ಇದ್ರ pH ವ್ಯಾಲ್ಯೂ 4.5. ಸೊ ಇದು ವೀಕ್ಲಿ ಅಸಿಡಿಕ್ ಅಂತ ನಿಮಗೆ ಪ್ರೂವ್ ಆಯ್ತು. ನೆಕ್ಸ್ಟ್ ನಾವು ಸ್ಟ್ರಾಂಗ್ ಆಸಿಡ್ನ ಹಾಕೋಣ. ಸೊ ನೀವು ಚೇಂಜ್ ಆಗಲೇ ನಿಮಗೆ ಕಾಣಿಸ್ತಿದೆ. ಸ್ಟ್ರಾಂಗ್ ಆಸಿಡ್ ಏನಿದೆ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿ ಜಾಸ್ತಿ ಪ್ರಮಾಣದಲ್ಲಿ ನಮಗೆ H+ ಅಥವಾ ಹೈಡ್ರೋನಿಯಂ ಅಯಾನ್ಸ್ನ ಕೊಡುತ್ತೆ. ಸೊ ಆ ಅಯಾನ್ಸ್ ಬಂದು ಇಲ್ಲಿ ರೆಡ್ ಕಲರ್ ಆಗಿ ಕಾಣಿಸ್ತಿದೆ ಅಲ್ವಾ. ಸೊ ನಿಮಗೆ ಕನ್ಫರ್ಮ್ ಆಯಿತು ಇದೊಂದು ಸ್ಟ್ರಾಂಗ್ ಆಸಿಡ್ ಅಂತ. ಇದರ ವ್ಯಾಲ್ಯೂ ಎಲ್ಲಿಗಿರಬೇಕು, 0, 1, 2, 3 ಈ ರೀತಿಯ ವ್ಯಾಲ್ಯೂಸ್ ಇದ್ರೆ ಈ ಆಸಿಡ್ನ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಏನು ಕರಿಬಹುದು ಆಯ್ತಾ. ಸೊ ಇದರ ವ್ಯಾಲ್ಯೂ ನೋಡಿ 2 ಕೊಡ್ತಿದೆ ಇದರ pH ವ್ಯಾಲ್ಯೂ. ಸೊ ದಿಸ್ ಇಸ್ ಸ್ಟ್ರಾಂಗ್ಲಿ ಅಸಿಡಿಕ್. ಇದೇ ರೀತಿ ನಾವು ಬೇಸಸ್ನ ಕೂಡ ಅರ್ಥ ಮಾಡ್ಕೋಬಹುದು. ವೀಕ್ ಬೇಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿ ನಮಗೆ OH- ಅಯಾನ್ಸಿನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಲ್ಲ, ಕಡಿಮೆ ಪ್ರಮಾಣದಲ್ಲಿ ಮಾತ್ರ OH- ಅಥವಾ ಹೈಡ್ರಾಕ್ಸೈಡ್ ಅಯಾನ್ಸ್ನ ಸೊಲ್ಯೂಷನ್ ಅಲ್ಲಿ ಕೊಡುತ್ತೆ. ಸೊ ಇದನ್ನ ನಾವು ವೀಕ್ ಬೇಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಬ್ಲೂ ಕಲರ್ OH- ಅಥವಾ ಹೈಡ್ರಾಕ್ಸೈಡ್ ಅಯಾನ್ ಏನಿದೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಸೊಲ್ಯೂಷನ್ ಅಲ್ಲಿ ಕಾಣ್ತಿದೆ. ಬಟ್ ಕಂಬೈನ್ಡ್ ಬೇಸ್ ಮಾಲಿಕ್ಯೂಲ್ ಏನಿದೆ ಗ್ರೇ ಕಲರ್ ಆಗಿ ಅದು ಜಾಸ್ತಿ ಪ್ರಮಾಣದಲ್ಲಿ ಸೊಲ್ಯೂಷನ್ ಅಲ್ಲಿ ಕಾಣ್ತಿದೆ. ಸೊ ಇದರ ವ್ಯಾಲ್ಯೂಸ್ ಎಲ್ಲಿರಬೇಕು, ಅಗೇನ್ ಕ್ಲೋಸ್ ಟು 7 ಇರಬೇಕು, ಬಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಅಂದ್ರೆ 8, 9, 10 ವ್ಯಾಲ್ಯೂಸ್ ಇನ pH ವ್ಯಾಲ್ಯೂಸ್ ಏನಿದೆ ಇದೆಲ್ಲ ಅಸೋಸಿಯೇಟ್ ಆಗಿರೋದು ಬೇಸಸ್ಗೆ ಆಯ್ತಾ, ಅಂದ್ರೆ ವೀಕ್ ಬೇಸಸ್ಗೆ. ಸೊ ವ್ಯಾಲ್ಯೂ ಏನು ಬಂತು 9.5. ಸೊ ಈ ಏನು ವ್ಯಾಲ್ಯೂ ಇರುವಂತಹ ಬೇಸ್ನ ನಾವು ವೀಕ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನಾವು ಪಟ್ ಅಂತ ಸ್ಟ್ರಾಂಗ್ ಬೇಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನಮ್ಮ ಸ್ಟ್ರಾಂಗ್ ಬೇಸ್ ಏನಿದೆ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿದೆ ಅಂಡ್ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಬ್ಲೂ ಕಲರ್ ಹೈಡ್ರಾಕ್ಸೈಡ್ ಅಯಾನ್ಸ್ನ ಸೊಲ್ಯೂಷನ್ ಅಲ್ಲಿ ಕೊಟ್ಟಿದೆ ಆಯ್ತಾ. ಸೊ ಇದರ ವ್ಯಾಲ್ಯೂಸ್ ಎಲ್ಲಿರಬೇಕು, 14ಗೆ ಹತ್ರ ಆಗಿರಬೇಕು. 12, 13, 14 ಏನು ವ್ಯಾಲ್ಯೂಸ್ ಬಂದ್ರೆ ಅದನ್ನ ನಾವು ಸ್ಟ್ರಾಂಗ್ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರ ವ್ಯಾಲ್ಯೂ ಬಂದು 12 ಅಂತ ಕೊಟ್ಟಿದೆ. ಸೊ ನಾವು ಕನ್ಕ್ಲೂಡ್ ಮಾಡಬಹುದು ದಟ್ ದಿಸ್ ಇಸ್ ಅ ಸ್ಟ್ರಾಂಗ್ ಬೇಸ್. ಸೊ ದಯವಿಟ್ಟು ನೀವು ಫೆಟ್ ಸಿಮ್ಯುಲೇಟರ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಫೋನಲ್ಲೇ ಆಕ್ಸೆಸ್ ಮಾಡ್ಬೋದು. ಸೊ ದಯವಿಟ್ಟು ಫೆಟ್ ಸಿಮ್ಯುಲೇಟರ್ ಹೇಗೆ ಯೂಸ್ ಮಾಡ್ಬೋದು ಅಂತ ನೀವೇ ನಿಮ್ಮ ಕೈಯಾರೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಮಕ್ಕಳೇ. ಓಕೆ, ನಾನು ಇಲ್ಲಿ ನಿಮಗೆ ನಿಮ್ಮ ಇಂಟೆಕ್ಸ್ಟ್ ಕ್ವೆಶನ್ ಒಂದನ್ನ ಪೇಜ್ ನಂಬರ್ 28 ಇಂದ ತೆಗೆದು ಹಾಕಿದ್ದೀನಿ ಆಯ್ತಾ. ಸೊ ದಟ್ ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರೋ ಕಾನ್ಸೆಪ್ಟ್ಸ್ನ ನೀವು ಅಪ್ಲೈ ಮಾಡ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಈ ಕ್ವೆಶನ್ನ ಹಾಕಿದ್ದೀನಿ. ಏನು ಅಂತ ಓದೋಣ. ಯು ಹ್ಯಾವ್ 2 ಸೊಲ್ಯೂಷನ್ಸ್ A and B. The pH of solution A is 6 and the pH of solution B is 8. ಸೊ ನಿಮ್ಮ ಹತ್ರ 2 ಸೊಲ್ಯೂಷನ್ಸ್ ಇದೆ ಆ್ಯಂಡ್ ಒಂದು ಸೊಲ್ಯೂಷನ್ A ಅಂತ ಏನಿದೆ ನಿಮ್ಮ ಹತ್ರ ಅದರ pH ಬಂದು 6 ಅಂತ ಕೊಟ್ಟಿದ್ದಾರೆ. ಹಾಗೂ ಸೊಲ್ಯೂಷನ್ ಬಿ ಏನಿದೆ ಅದ್ರ pH ವ್ಯಾಲ್ಯೂ ಬಂದು 8 ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ, ವಿಚ್ ಸೊಲ್ಯೂಷನ್ ಹ್ಯಾಸ್ ಮೋರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂಡ್ ವಿಚ್ ಆಫ್ ದಿಸ್ ಇಸ್ ಅಸಿಡಿಕ್ ಅಂಡ್ ವಿಚ್ ಇಸ್ ಬೇಸಿಕ್ ಅಂತ ಕೇಳಿದ್ದಾರೆ. ಸೊ ಇವೆರಡು ಸೊಲ್ಯೂಷನ್ಸ್ ಅಲ್ಲಿ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ದಾರೆ ಅಂಡ್ ಇವೆರಡರಲ್ಲಿ ಯಾವ್ದು ಅಸಿಡಿಕ್ ಹಾಗೂ ಬೇಸಿಕ್ ಅಂತ ನಿಮ್ಗೆ ಕ್ವೆಶನ್ ಕೇಳಿದ್ದಾರೆ ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನಾವು ನಮ್ಮ ಸ್ಕೇಲ್ನ ವಾಪಸ್ ತರೋಣ ಆಯ್ತಾ. ಸೊ ಇಲ್ಲಿ ನೋಡಿ ಒಂದರದು ಸೊಲ್ಯೂಷನ್ ಎ ಏನಿದೆ ಅದರ ವ್ಯಾಲ್ಯೂ ಬಂದು 6 ಅಲ್ವಾ ಮಕ್ಕಳೇ. ಇಲ್ಲಿ ನಾವು ಲೈನ್ ಹಾಕಿ ಬರೆಯೋಣ. ಸೊ 6 ಬಂದು ಸೊಲ್ಯೂಷನ್ ಎ, ಮತ್ತೆ ಇನ್ನೊಂದರ ವ್ಯಾಲ್ಯೂ ಏನು 8. ಸೊ 7ಗೆ ಹತ್ರ ಇದೆ ಬಟ್ ಈ ಕಡೆ ಇದೆ. ಸೊ ನಾವು ಕೆಳಗೆ ಬರೆಯೋಣ. ಸೊ ಇದ್ರ ವ್ಯಾಲ್ಯೂ ಬಂದು 8 ಅಂಡ್ ಇದು ಬಂದು ಸೊಲ್ಯೂಷನ್ ಬಿ.
ಆಯ್ತಾ. ಸೊ ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಪಟ್ ಅಂತ ಇದಕ್ಕೆ ಆನ್ಸರ್ ಹೇಳ್ಬೋದು ಆಯ್ತಾ. ಸೊ 7ಗಿನ್ನ ಕಡಿಮೆ ಹೋಗ್ತಿದ್ದಂಗೆ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ 7ಗಿನ್ನ ಕಡಿಮೆ ಯಾವುದೇ ವ್ಯಾಲ್ಯೂ ಬಂದರೂ ಆ ಸಬ್ಸ್ಟೆನ್ಸ್ನ ನಾವು ಅಸಿಡಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ 7ಗಿನ್ನ ಜಾಸ್ತಿ ನಂಬರ್ ಹೋದಂಗೆ ಹೈಡ್ರಾಕ್ಸೈಡ್ ಅಥವಾ OH- ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ 7ನ ಮೇಲೆ ಯಾವುದೇ ವ್ಯಾಲ್ಯೂ ಇದ್ರೂ ಒಂದು ಸಬ್ಸ್ಟೆನ್ಸಿಗೆ ಅದನ್ನು ನಾವು ಬೇಸಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ತಿದ್ದಂಗೆ ಆರಾಮಾಗಿ ಕನ್ಕ್ಲೂಡ್ ಮಾಡಬಹುದು ದಟ್ ಏನು ಸೊಲ್ಯೂಷನ್ ಎ ಅಲ್ಲಿ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಇಲ್ಲಿ ನೋಡಿ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಬಿ ಗಿನ್ನ ಸೊಲ್ಯೂಷನ್ ಎ ಅಲ್ಲಿ ಜಾಸ್ತಿ ಇದೆ. ಸೈಜ್ ನೋಡಿ ಆರೋಸ್ದು ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ ಅಲ್ವಾ. ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಬಂದು ಸೊಲ್ಯೂಷನ್ ಎ ಅಲ್ಲಿ ಜಾಸ್ತಿ ಇದೆ ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ಮತ್ತೆ 7ಗಿನ್ನ ಕಡಿಮೆ ನಂಬರ್ pH ಇದು ಏನು pH ನಂಬರ್ ನಮ್ಮ ಸೊಲ್ಯೂಷನ್ ಎಗಿದೆ ಅಲ್ವಾ. ಸೊ ಅದು ಬಂದು ಅಸಿಡಿಕ್ ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ಮತ್ತೆ 7ಗಿನ್ನ ಜಾಸ್ತಿ ನಂಬರ್ ಇರೋದ್ರಿಂದ ಈ ಸೊಲ್ಯೂಷನ್ ಬಿ ನ ನೀವು ಬೇಸಿಕ್ ಅಂತ ಕನ್ಸಿಡರ್ ಮಾಡ್ಬೋದು ಆಯ್ತಾ ಮಕ್ಕಳೇ. ಸೊ ಈ ರೀತಿ ನೀವು ಈ ಏನು ಡಯಾಗ್ರಾಮ್ ಅಥವಾ ಏನು ಟೇಬಲ್ ಏನಿದೆ, ಟೇಬಲ್ ಅಲ್ಲ ಡಯಾಗ್ರಾಮ್ ಅಥವಾ ರೆಪ್ರೆಸೆಂಟೇಷನ್ ಏನಿದೆ ಅದನ್ನ ನೆನ್ಪಿಟ್ಕೊಂಡು ಈ ರೀತಿಯ ಕ್ವೆಶನ್ಸ್ನ ಟ್ಯಾಕಲ್ ಮಾಡಬೇಕು ಆಯ್ತಾ. ಸೊ ಆನ್ಸರ್ನ ಹೇಗೆ ಬರೀತೀರಾ, ನಿಮಗೆ ಕೇಳಿರೋದು ಎರಡೇ ಕ್ವೆಶನ್, ಯಾವುದು ಅಸಿಡಿಕ್ ಯಾವುದು ಬೇಸಿಕ್ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಎ ಇಸ್ ಅಸಿಡಿಕ್ ಹಾಗೂ ಸೊಲ್ಯೂಷನ್ ಬಿ ಇಸ್ ಬೇಸಿಕ್ ಅಂತ ಬರೀತೀರಾ. ಮತ್ತೆ ಯಾವ್ದ್ರಲ್ಲಿ ಹೈಯರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಎ ಹ್ಯಾಸ್ ಹೈಯರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ದ್ಯಾನ್ ಸೊಲ್ಯೂಷನ್ ಬಿ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್. ಓಕೆ, ಸೊ ನಾವು ಏನು ಕಾನ್ಸೆಪ್ಟ್ಸ್ನ ಅಪ್ಲೈ ಮಾಡಿದ್ವಿ. ಈಗ pH ನ ಮಹತ್ವ ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಇದೆ ಅಂತ ತಿಳ್ಕೊಳ್ಳೋಣ ಆಯ್ತಾ. ಸೊ ಅದನ್ನೇ ಇಂಪಾರ್ಟೆನ್ಸ್ ಆಫ್ pH ಇನ್ ಎವ್ರಿ ಡೇ ಲೈಫ್ ಅಂತ ನಾನು ಅಲ್ಲಿ ಟಾಪಿಕ್ ಆಗಿ ಹಾಕಿದ್ದೀನಿ. ಸೊ pH ಸೆನ್ಸಿಟಿವಿಟಿ ಇನ್ ಆನಿಮಲ್ಸ್ ಅಂದ್ರೇನು, ನಮ್ಮ ಆನಿಮಲ್ಸ್ ಅಥವಾ ಪ್ರಾಣಿಗಳೇನಿರುತ್ತವೆ ಇದರ ದೇಹದ pH ಏನು ಒಂದು ನ್ಯಾರೋ ರೇಂಜಲ್ಲಿ ಮೇಂಟೈನ್ ಮಾಡಬೇಕು ಆಯ್ತಾ. ಹಂಗಂದ್ರೆ ಈಗ ಈ ನಮ್ಮ ಮನುಷ್ಯ ದೇಹನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಆಯ್ತಾ. ಸೊ ಮನುಷ್ಯ ದೇಹ ಏನಿದೆ ಇದರ ಒಳಗೆ pH ಏನಿದೆ 7 to 7.8 ರೇಂಜಲ್ಲೇ ಇರಬೇಕು ಆಯ್ತಾ ಮಕ್ಕಳೇ. ಸೊ pH ಏನಿದೆ 7ಗಿನ್ನ ಕಡಿಮೆ ಆದರೂ ಮನುಷ್ಯ ದೇಹ ಕರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ, ಅಥವಾ 7.8ಗಿನ್ನ ಜಾಸ್ತಿ ಆದರೂ ಮನುಷ್ಯ ದೇಹದಲ್ಲಿ ನಡೀತಿರುವಂತಹ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಇದು ತುಂಬಾ ಅಡ್ವರ್ಸ್ ಆಗಿ ಅಥವಾ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ ಆಯ್ತಾ. ಒನ್ ಆಫ್ ದ ರೀಸನ್ಸ್ ಏನಂದ್ರೆ ನಮ್ಮ ದೇಹದಲ್ಲಿ ಎಷ್ಟೊಂದು ಎನ್ಸೈಮ್ಸ್ ವರ್ಕ್ ಮಾಡುತ್ತೆ ಅಲ್ವಾ ಮಕ್ಕಳೇ. ಸೊ ಎನ್ಸೈಮ್ಸ್ ಏನು ಬಯೋಕ್ಯಾಟಲಿಸ್ಟ್ಸ್, ಯಾವುದೇ ರಿಯಾಕ್ಷನ್ನ ಸ್ಪೀಡ್ನ ಚೇಂಜ್ ಮಾಡುವಂತಹ ಕೆಲಸ ನಮ್ಮ ಎನ್ಸೈಮ್ಸ್ ಇದು. ಆ್ಯಂಡ್ ಅದು ಇಷ್ಟೇ pH ಅಲ್ಲಿ ವರ್ಕ್ ಮಾಡಬೇಕು ಅಂತ ಎನ್ಸೈಮ್ಸಿಗೆ ಇರುತ್ತೆ ಆಯ್ತಾ. ಸೊ ಆ ಎನ್ಸೈಮ್ಸಿನ ಆಕ್ಟಿವಿಟಿ ಏನಿದೆ ಅದು pH ಜಾಸ್ತಿ, ತುಂಬಾ ಜಾಸ್ತಿ ಅಥವಾ ತುಂಬಾ ಕಡಿಮೆ ಆದರೆ ಅದು ತುಂಬಾ ಏನು ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ ಆಯ್ತಾ. ಸೊ ಅದು ಒಂದು ಕಾರಣ ನಮ್ಮ ಬಾಡಿಯಲ್ಲಿ pH ಇಷ್ಟೇ ರೇಂಜಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ ಆಯ್ತಾ. ಸೊ ಅದನ್ನೇ ನಾವು pH ಸೆನ್ಸಿಟಿವಿಟಿ ಇನ್ ಆನಿಮಲ್ಸ್ ಅಂತ ಕರಿತೀವಿ. ಇದೇ ರೀತಿ ನಮ್ಮ ಮನುಷ್ಯ ದೇಹದಲ್ಲಿ ಹೇಗೆ 7 to 7.8 ರೇಂಜಲ್ಲಿ ಮೇಂಟೈನ್ ಮಾಡಬೇಕು, ಇದೇ ರೀತಿ ಬೇರೆ ಪ್ರಾಣಿಗಳಲ್ಲೂ ಇಷ್ಟೇ ರೇಂಜಲ್ಲಿ pH ನ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ ಆಯ್ತಾ. ಸೊ ಅದನ್ನ ನಾವು pH ಸೆನ್ಸಿಟಿವಿಟಿ ಇನ್ ಆನಿಮಲ್ಸ್ ಅಂತ ಅರ್ಥ ಮಾಡ್ಕೋತೀವಿ. ಈಗ ಆಸಿಡ್ ರೇನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ರೇನ್ ಅಂದ್ರೇನು, ಮಳೆ ಅಲ್ವಾ. ಸೊ ಆಸಿಡ್ ರೇನ್ಸ್ ಅಂದ್ರೇನು, pH ಲೆವೆಲ್ಸ್, ಮಳೆಯಲ್ಲಿ ಬರುವಂತಹ ನೀರಿನ pH ಲೆವೆಲ್ಸ್ ಕಡಿಮೆ ಇದ್ರೆ, ಅಸಿಡಿಕ್ ಅಂದ್ರೆ pH ಕಡಿಮೆ ಅಲ್ವಾ. ಸೊ ತುಂಬಾ ಪ್ರಮಾಣದಲ್ಲಿ pH ಲೆವೆಲ್ಸ್ ಬೀಳ್ತಿರೋ ಮಳೆಯ ಹನಿದು ಕಡಿಮೆ ಇದ್ರೆ ಅದನ್ನ ನಾವು ಆಸಿಡ್ ರೇನ್ಸ್ ಅಂತ ಕರಿತೀವಿ ಆಯ್ತಾ. ಸೊ ಈ ರೇನ್ ಏನಿದೆ ನಮ್ಮ ಎಲ್ಲ ವಾಟರ್ ಬಾಡೀಸ್ನ ರಿಪ್ಲೆನಿಶ್ ಮಾಡೋದು ಅಥವಾ ರಿಫ್ರೆಶ್ ಮಾಡೋದು ಮಳೆ ಅಲ್ವಾ. ಸೊ ಮಳೆ ಏನು ನಮ್ಮ ಓಷನ್ಸ್, ಲೇಕ್ಸ್, ರಿವರ್ಸ್, ಪಾಂಡ್ಸ್ ಈ ರೀತಿಯ ವಾಟರ್ ಬಾಡೀಸ್ ಅಲ್ಲಿ ಮಳೆ ಬೀಳುತ್ತೆ ಅಲ್ವಾ ಮಕ್ಕಳೇ. ಸೊ ಆ ವಾಟರ್ ಬಾಡೀಸ್ದು ಕೂಡ pH ಕಡಿಮೆ ಆಗುತ್ತೆ ಆಗ ಆಯ್ತಾ. ಸೊ ಮಳೆ ಬಿದ್ದಾಗ ದೊಡ್ಡ ದೊಡ್ಡ ವಾಟರ್ ಬಾಡೀಸ್ ನಮ್ಮ ಓಷನ್, ಸೀಸ್ ಏನಿದೆ ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಅಫೆಕ್ಟ್ ಆಗಲ್ಲ ಆಯ್ತಾ. ಬಟ್ ಚಿಕ್ಕ ಚಿಕ್ಕ ವಾಟರ್ ಬಾಡೀಸ್ ನಮ್ಮ ರಿವರ್ಸ್, ಲೇಕ್ಸ್, ಪಾಂಡ್ಸ್ ಎಲ್ಲ ಏನಿದೆ ಇದು ಕಡಿಮೆ ವಾಟರ್ ಏನು ಕಂಟೆಂಟ್ ಇರೋದ್ರಿಂದ ಇದ್ರ pH ಲೆವೆಲ್ಸ್ ಕೂಡ ತುಂಬಾ ಡ್ರಾಸ್ಟಿಕಲಿ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಆ್ಯಂಡ್ ವಾಟರ್ ಒಳಗೆ ಎಷ್ಟೊಂದು ಜೀವಿಗಳಿರತ್ತೆ ಅಲ್ವಾ, ಅದು ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಆನಿಮಲ್ಸ್ ಆಗಿರ್ಬೋದು, ಫಿಶಸ್ ಅಥವಾ ಏನು ಟರ್ಟಲ್ಸ್, ಈ ಶ್ರಿಂಪ್ಸ್, ಈ ರೀತಿಯ ಎಷ್ಟೊಂದು ಅಕ್ವೇಟಿಕ್ ಆನಿಮಲ್ಸ್ ಏನಿದೆ ಅದರ ಏನು ಲೈಫ್ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ ಆಯ್ತಾ. ಸೊ pH ಆಸಿಡ್ ರೇನ್ಸ್ ಏನಿದೆ ಇದು ಅಸಿಡಿಕ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಅದರ
ನೀರೇನಿದೆ ಅದರದ್ದು ಪಿ ಎಚ್ ಕಡಿಮೆ ಇರುತ್ತೆ ಆ್ಯಂಡ್ ಇದು ವಾಟರಿಗೆ ಬಿದ್ದಾಗ ವಾಟರ್ ಬಾಡೀಸಿನ ಪಿ ಎಚ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಅದರಿಂದ ಅಕ್ವೇಟಿಕ್ ಲೈಫ್ ಏನಿದೆ ಇದು ತುಂಬ ಡ್ರಾಸ್ಟಿಕ್ ಆಗಿ ಎಫೆಕ್ಟ್ ಆಗುತ್ತೆ. ಆಯ್ತಾ? ಸೊ ಇಷ್ಟು ಆಸಿಡ್ ರೈನ್ಸ್ ಬಗ್ಗೆ ತಿಳ್ಕೊಬೇಕು ನೀವು. ಈಗ ಸಾಯಿಲ್ ಆ್ಯಂಡ್ ಪ್ಲಾಂಟ್ ಪಿ ಎಚ್ನ ನಾವು ಕವರ್ ಮಾಡೋಣ. ಸೊ ನಾ ಹೇಳಿದೆ ವಾಟರ್ ಬಾಡೀಸ್ ಅಥವಾ ವಾಟರಿಗೆ ತನ್ನದೇ ಆದ ಪಿ ಎಚ್ ಲೆವೆಲ್ಸ್ ಇರುತ್ತೆ ಅಲ್ವಾ, ಆ್ಯಂಡ್ ನಾರ್ಮಲ್ ಆರ್ಗ್ಯಾನಿಸಮ್ಸಿನ ಬಾಡಿಗೂ ತನ್ನದೇ ಆದ ಪಿ ಎಚ್ ಲೆವೆಲ್ಸ್ ಇರುತ್ತೆ. ಅದೇ ರೀತಿ ಸಾಯಿಲ್ ಅಥವಾ ಮರಳಿಗೂ ಕೂಡ ತನ್ನದೇ ಆದ ಪಿ ಎಚ್ ಲೆವೆಲ್ಸ್ ಇರುತ್ತೆ. ಆಯ್ತಾ? ಸೊ ಬೇರೆ ಬೇರೆ ಪ್ರದೇಶದಿಂದ ತರ್ತಿರೋ ಮರಳು ಅಥವಾ ಬೇರೆ ಬೇರೆ ಟೆಕ್ಸ್ಚರ್ ಇರುವಂಥ ಮರಳು, ಈಗ ಸ್ಯಾಂಡಿ ಸಾಯಿಲ್ ಇರ್ಬೋದು, ಲೋಮಿ ಸಾಯಿಲ್ ಇರ್ಬೋದು, ಈ ಎಲ್ಲ ಥರ ಸಾಯಿಲ್ಸಿಗೂ ತನ್ನದೇ ಆದ ಪಿ ಎಚ್ ಲೆವೆಲ್ಸ್ ಇರುತ್ತೆ. ಆಯ್ತಾ ಮಕ್ಕಳೇ? ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಪ್ಲಾಂಟ್ ಪಿ ಎಚ್ ಬಗ್ಗೆ ಮಾತಾಡೋಣ. ನಮ್ಮ ಪ್ಲಾಂಟ್ಸ್ ಏನಿದೆ, ಗಿಡಗಳು, ಅದು ಬೆಳೆಯೋದಕ್ಕೂ ಸಾಯಿಲಿನ ಪಿ ಎಚ್ ಕರೆಕ್ಟಾಗಿ ಇರಬೇಕು. ಓಕೆನಾ? ಸೊ ಒಂದಷ್ಟು ಪ್ಲಾಂಟ್ಸ್ ಏನಿದೆ ಅದು ನ್ಯೂಟ್ರಲ್ ಸಾಯಿಲ್ಸಲ್ಲಿ ಬೆಳೆಯುತ್ತೆ. ಬಟ್ ಒಂದಷ್ಟು ಪ್ಲಾಂಟ್ಸು ಸ್ವಲ್ಪ ಸ್ಲೈಟ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಅಸಿಡಿಕ್ ಆಗಿರುವಂತಹ ಸಾಯಿಲ್ಸಲ್ಲಿ ಬೆಳೆಯುತ್ತೆ. ಆಯಿತಾ? ಇದಕ್ಕೆ ಎಕ್ಸಾಂಪಲ್ ನಮ್ಮ ರೈಸ್ ಅಥವಾ ಭತ್ತದ ಗಿಡ ಕೂಡ ಇರ್ಬೋದು. ಓಕೆನಾ? ನೆಕ್ಸ್ಟು ಒಂದಷ್ಟು ಪ್ಲಾಂಟ್ಸ್ ಬಂದು ಸ್ಲೈಟ್ಲಿ ಬೇಸಿಕ್ ಸಾಯಿಲ್ಸಲ್ಲಿ ಬೆಳೆಯುತ್ತೆ. ಆಯಿತಾ? ಸೊ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಈಗ ರೈತನ ಒಂದು ಹೊಲದಲ್ಲಿ ಅವರು ಒಂದು ಸ್ಲೈಟ್ಲಿ ಬೇಸಿಕ್ ಮೀಡಿಯಮ್ ಅಲ್ಲಿ ಬೆಳೆಯುವಂಥ ಸಾಯಿಲ್ನ ಬೆಳೆಸ್ಬೇಕು ಅಂತ ಅನ್ಕೊಂತಿರ್ತಾರೆ. ಆಯ್ತಾ? ಬಟ್ ಆ ಸಾಯಿಲ್ ಏನಿದೆ ಅವರ ಪ್ರದೇಶದಲ್ಲಿ ಇರುವಂತಹ ಸಾಯಿಲು ಸ್ವಲ್ಪ ಅಸಿಡಿಕ್ ಆಗಿರತ್ತೆ ಅನ್ಕೊಳ್ಳಿ. ಸೊ ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಅಸಿಡಿಕ್ ಇದೆ ಅಂದ್ರೆ ಆ ಪ್ರದೇಶದ ಪಿ ಎಚ್ ಕಡಿಮೆ ಇದೆ ಅಂತ ಅರ್ಥ ಅಲ್ವಾ. ಸೊ ಪಿ ಎಚ್ ನ ನಾವು ಬೇಸಿಕ್ ಅಥವಾ ನ್ಯೂಟ್ರಲ್ ಪೊಸಿಷನ್ಗೆ ತರಬೇಕು. ಸೊ ಅದಕ್ಕೆ ನಾವು ಬೇಸಿಕ್ ಸಬ್ಸ್ಟೆನ್ಸಸ್ನ ಆ ಸಾಯಿಲಿಗೆ ನಾವಂದ್ರೆ ನಮ್ಮ ರೈತರು ಆ್ಯಡ್ ಮಾಡ್ತಾರೆ. ಆಯ್ತಾ? ಬೇಸಿಕ್ ಸಬ್ಸ್ಟೆನ್ಸಸ್ ಇದು. ಎಸ್. ಸೊ ಆ ಬೇಸಿಕ್ ಸಬ್ಸ್ಟೆನ್ಸಸ್ನ ಎಕ್ಸಾಂಪಲ್ಸ್ ಯಾವುದು ಇಲ್ಲಿ ನಾನು ಕೊಟ್ಟಿದ್ದೀನಿ. ಅದು ಕ್ಯಾಲ್ಶಿಯಂ ಆಕ್ಸೈಡ್ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಅಥವಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರ್ಬೋದು. ಸೊ ಇವೆಲ್ಲ ಸಬ್ಸ್ಟೆನ್ಸಸ್ ಬೇಸಿಕ್ ಇನ್ ನೇಚರ್ ಆಗಿರೋದ್ರಿಂದ ಇದನ್ನ ನಾವು ಸಾಯಿಲಿಗೆ ಆ್ಯಡ್ ಮಾಡಿದಾಗ ಆ ಸಾಯಿಲಿನ ಕಡಿಮೆ ಪಿ ಎಚ್ ಏನಿದೆ ಅದು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಆಯ್ತಾ? ಆ್ಯಂಡ್ ಅದು ಯಾವಾಗ ಡಿಸೈರಬಲ್ ವ್ಯಾಲ್ಯೂಗೆ ಬರುತ್ತೆ ನಮ್ಮ ಪಿ ಎಚ್, ಆಗ ಬೆಳೆ ಏನಿದೆ ಅಥವಾ ಕ್ರಾಪ್ ಏನಿದೆ ಅದನ್ನ ಆ ಜಾಗದಲ್ಲಿ ಬೆಳ್ಸೋಕ್ಕೆ ರೈತರು ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಸೊ ಇದೇ ರೀತಿ ಒಂದು ಪ್ರದೇಶದ ಪಿ ಎಚ್ ಲೆವೆಲ್ಸ್ ಏನಿದೆ ತುಂಬಾ ಜಾಸ್ತಿ ಇದೆ ಅಂದ್ರೆ ಸಾಯಿಲ್ ತುಂಬಾ ಬೇಸಿಕ್ ಇದೆ ಅಂದಾಗ ರೈತರು ಏನ್ ಮಾಡ್ತಾರೆ, ಸಾಯಿಲ್ ಬೇಸಿಕ್ ಇದೆ ಬಟ್ ಅದರಲ್ಲಿ ನಾವು ಬೆಳೆ ಏನ್ ಬೆಳೆಯಕ್ಕೆ ಹೋಗ್ತಿದೀವಿ ಅದಕ್ಕೆ ಸ್ಲೈಟ್ಲಿ ಅಸಿಡಿಕ್ ನೇಚರ್ ಬೇಕು ಅಂತ ಅನ್ಕೊಳ್ಳಿ. ಆಗ ಪಿ ಎಚ್ ಜಾಸ್ತಿ ಇದೆ. ಸೊ ಈ ಪಿ ಎಚ್ ನ ಕಡಿಮೆ ಮಾಡೋಕ್ಕೆ ಅಸಿಡಿಕ್ ಸಬ್ಸ್ಟೆನ್ಸಸ್ನ ರೈತರು ಮಣ್ಣಿಗೆ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ ಮಕ್ಕಳೇ? ಸೊ ಅಸಿಡಿಕ್ ಸಬ್ಸ್ಟೆನ್ಸಸ್ಸಿನ ಎಕ್ಸಾಂಪಲ್ಸ್ ಯಾವುದು ಬಂದು H2SO4 ಅಂದರೆ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಅಲ್ಯೂಮಿನಿಯಂ ಸಲ್ಫೇಟ್. ಯೂಶಲಿ ಸಲ್ಫೇಟ್ ಕಾಂಪೌಂಡ್ಸ್ನ ಸಾಯಿಲಿಗೆ ಮಿಕ್ಸ್ ಮಾಡಿದಾಗ ಆ ಸಾಯಿಲಿನ ಪಿ ಎಚ್ ಏನಿದೆ ಕಡಿಮೆ ಆಗಿ ಸ್ಲೈಟ್ಲಿ ಅಸಿಡಿಕ್ ರೇಂಜಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಸೊ ಈ ರೀತಿಯಲ್ಲಿ ಸಾಯಿಲ್ ಹಾಗೂ ಪ್ಲಾಂಟಿಗೆ ಬೇಕಾಗಿರೋ ಹಾಗೆ ಸಾಯಿಲಿನ ಪಿ ಎಚ್ ನ ರೈತರು ಅಥವಾ ಫಾರ್ಮರ್ಸ್ ಏನಿದ್ದಾರೆ ಅಡ್ಜಸ್ಟ್ ಮಾಡ್ತಾರೆ. ಆಯ್ತಾ? ಸೊ ಈ ಕಾನ್ಸೆಪ್ಟ್ನ ಕೂಡ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಸ್. ಸೊ ನೆಕ್ಸ್ಟ್ ಎವ್ರಿ ಡೇ ಲೈಫಿನ ಸಿಚುವೇಶನ್ ಯಾವುದು ಅಂದರೆ ಪಿ ಎಚ್ ಇನ್ ಡೈಜೆಸ್ಟಿವ್ ಸಿಸ್ಟಮ್. ಆಯಿತಾ? ಸೊ ಈ ಕಾನ್ಸೆಪ್ಟ್ ನಿಮಗೆ ಆಲ್ರೆಡಿ ಗೊತ್ತಿರತ್ತೆ ಮಕ್ಕಳೇ, ಯಾಕಂದರೆ ಲೈಫ್ ಪ್ರಾಸೆಸಸ್ ಅನ್ನೋ ಬಯಾಲಜಿ ಚಾಪ್ಟರಲ್ಲಿ ನ್ಯೂಟ್ರಿಷನ್ ಅನ್ನೋ ಕಾನ್ಸೆಪ್ಟ್ನ ಕವರ್ ಮಾಡಿದಾಗ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಆಯಿತಾ? ಸೊ ಏನಾಗುತ್ತೆ, ನಮ್ಮ ನ್ಯೂಟ್ರಿಷನ್ ನಡಿಬೇಕಾದ್ರೆ ಹೊಟ್ಟೆಯಲ್ಲಿ ಡೈಜೆಷನ್ ನಡಿಬೇಕಲ್ವಾ. ಸೊ ಹೊಟ್ಟೆಯಲ್ಲಿ ಪ್ರೋಟೀನ್ ಡೈಜೆಷನ್ ನಡೆಸೋಕ್ಕೆ ಒಂದು ಸ್ಪೆಷಲ್ ಎನ್ಸೈಮ್ ಇರುತ್ತೆ. ಅದು ಬಂದು ನಮ್ಮ ಪೆಪ್ಸಿನ್ ಎನ್ಸೈಮ್. ಪೆಪ್ಸಿನ್ ಎನ್ಸೈಮ್ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಅಸಿಡಿಕ್ ಪಿ ಎಚ್ ಬೇಕು. ಆಯ್ತಾ? ಸೊ ಅಸಿಡಿಕ್ ಪಿ ಎಚ್ನ ಕೊಡುವಂತಹ ಸಬ್ಸ್ಟೆನ್ಸ್ ನಮ್ಮ ಹೊಟ್ಟೆಯಲ್ಲಿ ಬಂದು HCl ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಪೆಪ್ಸಿನಿಗೆ ಬೇಕಾಗಿರುವಂತಹ ಅಸಿಡಿಕ್ ಪಿ ಎಚ್ನ ನಮ್ಮ ಹೊಟ್ಟೆಯಲ್ಲಿ ಪ್ರೊವೈಡ್ ಮಾಡತ್ತೆ. ಆಯ್ತಾ? ಒಂದೊಂದು ಸತಿ ಮೇ ಬಿ ನೀವು ತುಂಬ ಜಾಸ್ತಿ ಖಾರ ಫುಡ್ ಏನಾದರೂ ತಿಂದ್ರಿ ಅಂದಾಗ ಸೊ ಈ ರೀತಿಯ ಟೈಮ್ಸಲ್ಲೆಲ್ಲ HCl ಏನಿದೆ ಅದು ಜಾಸ್ತಿ ಪ್ರಮಾಣದಲ್ಲಿ ಹೊಟ್ಟೆಯಲ್ಲಿ ಸೆಕ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹೈ ಲೆವೆಲ್ಸ್ ಆಫ್ HCl ಸೆಕ್ರೀಷನ್ನ ನಾವು ಅಸಿಡಿಟಿ ಅಂತ ಕರಿತೀವಿ. ಆಯ್ತಾ? ಸೊ ಈ ಟೈಮ್ಸಲ್ಲಿ ಅಸಿಡಿಟಿ ಆದ ಟೈಮಲ್ಲಿ ಹೊಟ್ಟೆಯಲ್ಲಿ ತುಂಬ ನೋವು ಅಥವಾ
ಪೇನ್ ಅಥವಾ ಡಿಸ್ಕಂಫರ್ಟ್ನ ನಾವು ಅನುಭವಿಸ್ತೀವಿ ಆಯಿತಾ. ಸೊ ಅಸಿಡಿಟಿ ಇಂದ ನರಳ್ತಿರೋ ಯಾವುದೇ ಪರ್ಸನ್ನ ನೀವು ನೋಡಿದರೆ ಯೂಶಲಿ ಅವರು ಒಂಥರ ಪಿಂಕ್ ಟ್ಯಾಬ್ಲೆಟ್ಸ್ ಅಥವಾ ಪಿಂಕ್ ಕಲರ್ ಸೊಲ್ಯೂಷನ್ನ ಕುಡಿತಾರೆ ಅಥವಾ ಸೇವನೆ ಮಾಡ್ತಾರೆ ಅಲ್ವಾ. ಸೊ ಆ ಸೊಲ್ಯೂಷನ್ ಅಥವಾ ಆ ಟ್ಯಾಬ್ಲೆಟ್ಸ್ ಏನಿದೆ ಅದು ಎಕ್ಸಾಂಪಲ್ಸ್ ಆಫ್ ಆ್ಯಂಟ್ ಆ್ಯಸಿಡ್ಸ್ ಆಯಿತಾ ಮಕ್ಕಳೇ. ಏನಿದು ಆ್ಯಂಟ್ ಆ್ಯಸಿಡ್ಸ್? ಆ್ಯಂಟ್ ಆ್ಯಸಿಡ್ಸ್ ಏನಂದರೆ ನಮ್ಮ HCl ಏನು ಸೆಕ್ರೇಟ್ ಆಗಿರುತ್ತೆ ಹೊಟ್ಟೆಯಲ್ಲಿ, ಅದನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಬೇಸಸ್ನ ಏನು ಕನ್ಸ್ಯೂಮ್ ಮಾಡಬೇಕಲ್ವಾ. ಸೊ ಆ್ಯಂಟ್ ಆ್ಯಸಿಡ್ಸ್ ಬಂದು ಏನು ಮೈಲ್ಡ್ಲಿ ಬೇಸಿಕ್ ಸಬ್ಸ್ಟೆನ್ಸಸ್ ಇರುವಂಥ ಒಂದು ಇನ್ನೊಂದು ಸಬ್ಸ್ಟೆನ್ಸ್ ಆಯಿತಾ. ಸೊ ಆ್ಯಂಟ್ ಆ್ಯಸಿಡ್ಸ್ ಅಂದರೆ ಆ್ಯಂಟಿ ಆಸಿಡಿಕ್ ಏನು ಸಬ್ಸ್ಟೆನ್ಸಸ್, ಅಂದರೆ ಹೊಟ್ಟೆಯ ಅಸಿಡಿಟಿ ವಿರುದ್ಧ ಏನು ಕೆಲಸ ಮಾಡುವಂತಹ ಈ ಮದ್ದು ಅಥವಾ ಏನು ಈ ಮೆಡಿಸನ್ನ ನಾವು ಆ್ಯಂಟಾಸಿಡ್ಸ್ ಅಂತ ಕರಿತೀವಿ ಆಯಿತಾ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಏನಿದೆ ಇದು ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ಆ್ಯಂಟಾಸಿಡ್ ಆಯಿತಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತಾ ಮಕ್ಕಳೇ. ಎಸ್, ಸೊ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರಿತೀವಿ. ಆ್ಯಂಡ್ ಇದು ಬಂದು ಎಕ್ಸಾಂಪಲ್ ಆಫ್ ಅ ಮೈಲ್ಡ್ ಬೇಸ್ಡ್. ಸೊ ಇದನ್ನ ಅಸಿಡಿಟಿನ ಕಾಂಬ್ಯಾಟ್ ಮಾಡೋಕ್ಕೆ ಅಥವಾ ಅಸಿಡಿಟಿ ವಿರುದ್ಧ ಏನು ಮೆಡಿಸಿನ್ ಆಗಿ ನಾವು ಆ್ಯಂಟಾಸಿಡ್ಸ್ನ ಸೇವನೆ ಮಾಡ್ತೀವಿ ಆಯಿತಾ. ಓಕೆ, ಸೊ ನೆಕ್ಸ್ಟ್ ನಾವು ಟೂತ್ ಡಿಕೆ ಅನ್ನೋ ಕಾನ್ಸೆಪ್ಟ್ನ ಕವರ್ ಮಾಡೋಣ. ಇದನ್ನು ಆಲ್ರೆಡಿ ನೀವು ಬಯಾಲಜಿಯಲ್ಲಿ ಓದಿರ್ತೀರ. ಟೂತ್ ಡಿಕೆನ ನಾವು ಡೆಂಟಲ್ ಕೇರೀಸ್ ಅಂತ ಕೂಡ ಕರಿತೀವಿ ಆಯಿತಾ. ಸೊ ಏನಿದು, ಏನಾಗ್ತಿದೆ ಇಲ್ಲಿ ಅಂತ ನಾವೊಂದು ಫ್ಲೋ ಚಾರ್ಟಿನ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಆಯಿತಾ. ಸೊ ನಾವು ಊಟನ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಬಾಯಲ್ಲಿ ಡೈಜೆಷನ್ ನಡೆಯುತ್ತೆ ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಬಾಯಲ್ಲಿ ಮೆಕ್ಯಾನಿಕಲ್ ಅಥವಾ ಫಿಸಿಕಲ್ ಡೈಜೆಷನ್ನ ನಡೆಸೋದು ನಮ್ಮ ಹಲ್ಲುಗಳು ಅಥವಾ ನಮ್ಮ ಟೀತ್ ಆಯಿತಾ. ಸೊ ಊಟನ ನಾವು ಕನ್ಸ್ಯೂಮ್ ಮಾಡಿದಾಗ ಎಷ್ಟೊಂದು ಫುಡ್ ಮಾಲಿಕ್ಯೂಲ್ಸ್ ಏನಿದೆ ಇದು ಹಲ್ಲಿನ ಗ್ಯಾಪ್ಸ್ ಮಧ್ಯೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಆಯಿತಾ. ಸೊ ದಟ್ ಇಸ್ ಫುಡ್ ಸಬ್ಸ್ಟೆನ್ಸಸ್ ಗೆಟ್ ಸ್ಟಕ್ ಇನ್ ಬಿಟ್ವೀನ್ ಯೋರ್ ಟೀತ್. ಓಕೆನಾ. ಸೊ ಈಗ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಬ್ಯಾಕ್ಟೀರಿಯಾಸ್ ಇದ್ದೇ ಇರುತ್ತೆ ಆಯ್ತಾ ಮಕ್ಕಳೇ. ಸೊ ಆ ಬ್ಯಾಕ್ಟೀರಿಯಾಸ್ ಏನ್ ಮಾಡುತ್ತೆ ಅಂದ್ರೆ ಈ ಹಲ್ಲಿನ ಮಧ್ಯೆ ಊಟ ಏನ್ ಸಿಕ್ಕಾಕೊಂಡಿರುತ್ತೋ ಅದನ್ನ ಆ ಬ್ಯಾಕ್ಟೀರಿಯಾಸ್ ಕನ್ಸ್ಯೂಮ್ ಮಾಡಕ್ಕೆ ಅಥವಾ ಸೇವನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯ್ತಾ. ಸೊ ಈ ಬ್ಯಾಕ್ಟೀರಿಯಾಸ್ ಏನು ಊಟನ ಕನ್ಸ್ಯೂಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಆಯ್ತಾ ಮಕ್ಕಳೇ. ಸೊ ಆ್ಯಸಿಡ್ನ ಜಾಸ್ತಿ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಬಾಯಿನ pH ಏನಿದೆ ಅದು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಜಾಸ್ತಿ ಅಸಿಡಿಟಿ ಜಾಸ್ತಿ ಆದಂಗೆ pH ಕಡಿಮೆ ಆಗುತ್ತೆ ಅಲ್ವಾ, ಯಾಕಂದರೆ ದೇ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಲ್ವಾ. ಸೊ ಬಾಯಿನ pH ಏನಿದೆ ಕಡಿಮೆ ಆಗುತ್ತೆ. ಯಾವ ಮಟ್ಟಕ್ಕೆ ಕಡಿಮೆ ಆಗುತ್ತೆ? 5.5ಗಿನ್ನ pH ಕಡಿಮೆ ಆಗತ್ತೆ ಆಯ್ತಾ. ಅಂದರೆ ನೀವು ರುಟೀನ್ಲಿ ಹಲ್ಲುಜ್ಜಿಲ್ಲ ಅಂದರೆ ಏನು ನಮ್ಮ ಊಟದ ಪದಾರ್ಥ ಹಾಗೆ ಸಿಕ್ಕಾಕೊಂಡು ಈ ಕಂಡೀಷನ್ ಆಗುತ್ತೆ. ಸೊ pH ಕಡಿಮೆ ಆದಾಗ ಏನಾಗುತ್ತೆ, ಎನಾಮಲ್ ಕೊರೋಡ್ ಆಗತ್ತೆ. ಸೊ ಎನಾಮಲ್ ಕೊರೋಷನ್ ಅಂದ್ರೇನು? ಎನಾಮಲ್ ಅಂದ್ರೇನು? ನಮ್ಮ ಹಲ್ಲನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇರುವಂತಹ ಒಂದು ಪದರನ ನಾವು ಎನಾಮಲ್ ಅಂತ ಕರಿತೀವಿ ಆಯ್ತಾ. ಸೊ ಎನಾಮಲ್ ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಆಪಟೈಟ್ ಈ ಸಬ್ಸ್ಟೆನ್ಸ್ ಇಂದ ಫಾರ್ಮ್ ಆಗಿರುತ್ತೆ ಆಪಟೈಟ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಆಪಟೈಟ್ ಅಂದ್ರೆ ಏನು? ಇಷ್ಟು ದೊಡ್ಡ ವರ್ಡು, ನಿಮಗೆ ಇದರ ಏನು ಕರೆಕ್ಟ್ ಆದ ಕೆಮಿಕಲ್ ಫಾರ್ಮುಲಾ ಎಲ್ಲ ನೆನ್ಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ. ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ದಟ್ ಕ್ಯಾಲ್ಶಿಯಮಿನ ಒಂದು ಕಾಂಪೌಂಡ್ ಅಥವಾ ಕ್ಯಾಲ್ಶಿಯಮಿನ ಕಾಂಪ್ಲೆಕ್ಸ್ ಇಂದ ನಮ್ಮ ಎನಾಮಲ್ ಏನಾಗಿದೆ ಇದು ಫಾರ್ಮ್ ಆಗಿರುತ್ತೆ ಆಯ್ತಾ. ಸೊ ಈ ಎನಾಮಲ್ ಇರೋದು ಏನ್ ಕಾರಣಕ್ಕೆ? ನಮ್ಮ ಹಲ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಸೊ ಕೊರೋಷನ್ ಅಂದ್ರೇನು? ಹಾಳಾಗ್ತಿದೆ ಅಥವಾ ಡಿಸ್ಟ್ರಾಯ್ ಆಗ್ತಿದೆ ಅಂದ್ರೆ ಅದನ್ನ ನಾವು ಕೊರೋಷನ್ ಅಂತೀವಿ ಅಲ್ವಾ. ಸೊ ಎನಾಮಲ್ ಹಾಳಾಗ್ತಿದ್ದಂಗೆ ನಮ್ಮ ಬಾಯಿ ಹಲ್ಲೇನಿದೆ ಅದು ವಲ್ನರೇಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದು ಜಾಸ್ತಿ ಇನ್ಫೆಕ್ಷನ್ಗೆ ತುತ್ತಾಗುವಂತಹ ಒಂದು ಸಿಚುವೇಶನ್ ಏನು ನಾವು ಫೇಸ್ ಮಾಡೋಕ್ಕೆ ಬರಬಹುದು ಆಯ್ತಾ. ಸೊ ಇದನ್ನ ನಾವು ಅವಾಯ್ಡ್ ಹೇಗೆ ಮಾಡೋದು? ನಾ ಹೇಳಿದ ಹಾಗೆ ನಮ್ಮ ಹಲ್ಲೇನಿದೆ ಇದನ್ನ ನಾವು ರುಟೀನ್ಲಿ ಕ್ಲೀನ್ ಆಗಿ ಬ್ರಷ್ ಮಾಡ್ತಿದ್ರೆ ಏನು ಇಷ್ಟು ಸಿಚುವೇಶನ್ನ ನಾವು ಅವಾಯ್ಡ್ ಮಾಡ್ಬೋದು ಆಯ್ತಾ ಮಕ್ಕಳೇ. ಸೊ ಕ್ಲೀನ್ ಯೋರ್ ಮೌತ್ ಅಂದರೆ ಡೈಲಿ ನಾವು ಟ್ವೈಸ್ ಅಥವಾ 2 ಸತಿ, ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಹಲ್ಲನ್ನ ಉಜ್ಜಿದಾಗ ಅದು ಹಲ್ಲು ಮಧ್ಯೆ ಸಿಕ್ಕಾಕೊಂಡಿರೋ ಊಟ ಪದಾರ್ಥ ಏನಿದೆ ಇದೆಲ್ಲ ಹೊಟ್ಟೋಗ್ಬಿಡತ್ತೆ ಅಲ್ವಾ. ಸೊ ಬ್ಯಾಕ್ಟೀರಿಯಾಸ್ಗೆ ಜಾಸ್ತಿ ಊಟ ಕನ್ಸ್ಯೂಮ್ ಮಾಡೋಕ್ಕೆ ಇರಲ್ಲ ಆ್ಯಂಡ್ ಅದರಿಂದ ಅದು ಜಾಸ್ತಿ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡಲ್ಲ ಆ್ಯಂಡ್ ಬಾಯಿನ pH ಏನಿದೆ ಇದು ಕಡಿಮೆ ಆಗಲ್ಲ ಆಯ್ತಾ. ಸೊ ಇಷ್ಟು ನೀವು ಏನು ಪ್ರಿವೆನ್ಷನ್ ಆಗಿ ನಾವು ಹಲ್ಲನ್ನ ಉಜ್ಜಬಹುದು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಅದರೊಟ್ಟಿಗೆ ಟೂತ್ ಪೇಸ್ಟ್ ಏನಿದೆ ನಾವು ಯೂಸ್ ಮಾಡುವಂಥ ಟೂತ್ ಪೇಸ್ಟ್ ಬಂದು ಬೇಸಿಕ್ ಇನ್ ನೇಚರ್ ಆಯ್ತಾ. ಸೊ
ಇದು ಬಾಯಲ್ಲಿ ಕ್ರಿಯೇಟ್ ಆಗುವಂಥ ಅಸಿಡಿಕ್ ನೇಚರ್ನ ಇದು ಏನು ವಿರುದ್ಧವಾಗಿ ನಡೆದು ಬಾಯಿನ ಪಿ ಎಚ್ನ ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಇವೆರಡು ಪ್ರಿವೆನ್ಷನಿಗೆ ಕೊಟ್ಟಿರುವಂಥ 2 ಟಿಪ್ಸ್ ಆಯಿತಾ. ಓಕೆ, ನಮ್ಮ ನೆಕ್ಸ್ಟ್ ಹಾಗೂ ಲಾಸ್ಟ್ ಕಾನ್ಸೆಪ್ಟ್ ಬಂದು ಸೆಲ್ಫ್ ಡಿಫೆನ್ಸ್. ಸೆಲ್ಫ್ ಡಿಫೆನ್ಸ್ ಅಂದರೆ ಆತ್ಮರಕ್ಷಣೆ ಅಥವಾ ಆತ್ಮ ಸಂರಕ್ಷಣೆ ಆಯಿತಾ. ಸೊ ಎಲ್ಲ ಆರ್ಗ್ಯಾನಿಸಮ್ಸ್ ಏನಿದೆ ತನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೆಸತ್ತೆ ಅಲ್ವಾ. ಈಗ ನಮ್ಗೆ ಯಾರಾದರೂ ಹೊಡಿಯೋಕ್ಕೆ ಬಂದರೆ ನಾವು ಅವರಿಗೆ ಏನು ವಾಪಸ್ ಹೊಡಿತೀವಿ ಅಥವಾ ಆ ಜಾಗದಿಂದ ಓಡೋಗ್ತೀವಿ ಅಲ್ವಾ. ಸೊ ಇದೆಲ್ಲ ಸೆಲ್ಫ್ ಡಿಫೆನ್ಸಿನ ಬೇರೆ ಬೇರೆ ಮಾದರಿಗಳಾಯ್ತಾ. ಸೊ ನೇಚರಲ್ಲಿ ಕೂಡ ಬೇರೆ ಬೇರೆ ಪ್ರಾಣಿಗಳು ಅಥವಾ ಬೇರೆ ಬೇರೆ ಜೀವಿಗಳಿಗೆ ಪ್ರೊಟೆಕ್ಷನ್ಗೋಸ್ಕರ ನೇಚರ್ ಎಷ್ಟೊಂದು ರೀತಿಯ ಏನು ವೇಸ್ ಅಥವಾ ದಾರಿಗಳು ಕೊಟ್ಟಿರತ್ತೆ ಆಯ್ತಾ. ಸೊ ಅದರ ಒಂದೆರಡು ಎಕ್ಸಾಂಪಲ್ನ ನಾವಿಲ್ಲಿ ನೋಡ್ತೀವಿ ಓಕೆನಾ. ಸೊ ಫಸ್ಟ್ ಬಂದು ನಮ್ಮ ಬಿ ಅಥವಾ ಹನಿ ಬಿ ಅಥವಾ ಜೇನ್ನೊಣ ಅಂತ ನಾವೇನು ಕರಿತೀವಿ, ಇದು ಸ್ಟಿಂಗ್ ಮಾಡುತ್ತೆ ಅಲ್ವಾ. ಎಷ್ಟೊಂದು ಜನ ನಾನು ಜೇನ್ನೊಣದ ಹತ್ರ ಕಚ್ಚಿಸ್ಕೊಂಡ್ಬಿಟ್ಟೆ ತುಂಬ ನೋವಾಯಿತು ಅಂತೆಲ್ಲ ಹೇಳ್ತಾರಲ್ವಾ. ಸೊ ಹನಿ ಬಿ ಸ್ಟಿಂಗ್ ಮಾಡಿದಾಗ ನಮ್ಮ ಸ್ಕಿನ್ನಿಗೆ ಅಥವಾ ನಮ್ಮ ಸಿಸ್ಟಮಿಗೆ ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡುತ್ತೆ ಆಯಿತಾ ಮಕ್ಕಳೇ. ಸೊ ಫಾರ್ಮಿಕ್ ಆ್ಯಸಿಡ್ನ ಹೇಳಿದೆ ನಿಮಗೆ HCOOH ಆಯಿತಾ. ಸೊ ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡ್ತಿರೋದ್ರಿಂದ ಏನು ಬಿ ಸ್ಟಿಂಗ್ ಮಾಡಿದಾಗ ನಮಗೆ ತುಂಬ ರೀತಿಯಲ್ಲಿ ಇರಿಟೇಷನ್ ಆಗುತ್ತೆ ಅಥವಾ ಕೆರ್ಕೊಳ್ಳೋ ಹಂಗೆ ಅನ್ಸುತ್ತೆ ಅಲ್ವಾ. ಸೊ ಅದೆಲ್ಲ ರೀತಿಯ ಡಿಸ್ಕಂಫರ್ಟ್ ಆಗೋದು ಫಾರ್ಮಿಕ್ ಆ್ಯಸಿಡಿಂದ, ಅಂದರೆ ಮೇಜರ್ ಏನು ಕಾಂಪೊನೆಂಟ್ ಬಂದು ಫಾರ್ಮಿಕ್ ಆ್ಯಸಿಡ್ ಆಯಿತಾ. ನೆಕ್ಸ್ಟು ಇದು ಬಂದು ನೆಟಲ್ ಪ್ಲಾಂಟ್ ಅಂತ ಕರೀತಾರೆ ಆಯಿತಾ. ಇದನ್ನ ನಾವು ತುರ್ಕೆ ಗಿಡ ಅಥವಾ ಕುಟುಕು ಗಿಡ ಅಂತ ಕೂಡ ಕರೀತಾರೆ ಆಯಿತಾ. ಸೊ ಈ ನೆಟಲ್ ಪ್ಲಾಂಟ್ ಏನಿದೆ ಇದರ ನೀವು ನಿಮ್ಮ ಲೈಫಲ್ಲಿ ಫೇಸ್ ಮಾಡಿರ್ಬೋದು. ಇದೊಂಥರ ಕುಷನ್ ಇರುವಂತಹ ಲೀವ್ಸ್ ಆಯ್ತಾ. ಇದು ಸಾಫ್ಟ್ ಆಗಿರುತ್ತೆ ಈ ಲೀವ್ಸು. ಇದನ್ನ ನಾವು ಅಕಸ್ಮಾತ್ ಮುಟ್ಬಿಟ್ರೆ ನಮ್ಮ ಕೈಯಲ್ಲಿ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಸೊ ಈ ಇರಿಟೇಷನ್ ಆಗ್ತಿರೋ ಕಾರಣ ಬಂದು ಮೆಥನೋಯಿಕ್ ಆಸಿಡ್. ಸೊ ಬಿ ಸ್ಟಿಂಗ್ ಅಲ್ಲಿ ಫಾರ್ಮಿಕ್ ಆಸಿಡ್ ಹೇಗೆ ರಿಲೀಸ್ ಆಗುತ್ತೋ ನೆಟಲ್ ಪ್ಲಾಂಟ್ನ ಮುಟ್ಟಿದಾಗ ಮೆಥನೋಯಿಕ್ ಆಸಿಡ್ ಬಂದು ನಮ್ಮ ಚರ್ಮದೊಟ್ಟಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಅದರಿಂದಾನೇ ತುರಿಕೆ ಅಥವಾ ಇಚ್ಚಿಂಗ್ ಏನು ಕಾಸ್ ಆಗ್ತಿದೆ ಅದು ಬಂದು ಮೆಥನೋಯಿಕ್ ಆಸಿಡ್ ಇಂದ ಆಯ್ತಾ ಮಕ್ಕಳೇ. ಸೊ ಇದೇ ರೀತಿಯಲ್ಲಿ ಎಷ್ಟೊಂದು ಏನು ಡೈಲಿ ಯೂಸ್ ಮಾಡುವಂತಹ ಸಬ್ಸ್ಟೆನ್ಸಸ್ ಅಲ್ಲಿ ಬೇರೆ ಬೇರೆ ರೀತಿಯ ಆಸಿಡ್ಸ್ ಇರುತ್ತೆ ಆಯ್ತಾ. ಸೊ ಇದರ ಎಕ್ಸಾಂಪಲ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ. ವಿನೆಗರ್ ಅಲ್ಲಿ ಅಸೆಟಿಕ್ ಆಸಿಡ್, ಆರೆಂಜ್ ಹಾಗೂ ಲೆಮನ್ಸ್ನ ನಾವು ಸಿಟ್ರಸ್ ಫ್ರೂಟ್ಸ್ ಅಂತ ಕೂಡ ಕರಿತೀವಿ ಆಯ್ತಾ. ಸೊ ಅದರಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಮತ್ತೆ ಟ್ಯಾಮರಿಂಡ್ ಅಲ್ಲಿ ಟ್ಯಾಮರಿಂಡ್ ಅಂದರೆ ಹುಣಸೆ ಹಣ್ಣು, ಅದರಲ್ಲಿ ಇರುವಂಥ ಆಸಿಡ್ ಬಂದು ಟಾರ್ಟಾರಿಕ್ ಆಸಿಡ್. ಟೊಮ್ಯಾಟೊ ಆಕ್ಸಾಲಿಕ್ ಆಸಿಡ್, ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಹಾಗೂ ಆ್ಯಂಟ್ ಅಥವಾ ನೆಟಲ್ ಸ್ಟಿಂಗ್ ಅಲ್ಲಿ ಮೆಥನೋಯಿಕ್ ಆಸಿಡ್ ಇರುತ್ತೆ. ಸೊ ಈ ಟೇಬಲ್ನ ಸಹ ನಿಮಗೆ ನೋಟ್ಸಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ದಯವಿಟ್ಟು ಅದನ್ನ ನೀವು ಆಕ್ಸೆಸ್ ಮಾಡಿ ಆಯ್ತಾ ಮಕ್ಕಳೇ. ಸೊ ಇವತ್ತು ನಾವು ಯಾವ್ಯಾವ ಕಾನ್ಸೆಪ್ಟ್ಸ್ ಕವರ್ ಮಾಡಿದ್ವಿ ಅಂತ ಒಂದು ಚಿಕ್ಕದಾಗಿ ರೀಕ್ಯಾಪ್ ಮಾಡೋಣ ಆಯ್ತಾ. ಸೊ ನಾವು ಸ್ಟ್ರೆಂತ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ನ ನೋಡಿದ್ವಿ ಅಲ್ವಾ. ಸೊ ಅದರಲ್ಲಿ ಪಿ ಎಚ್ ಸ್ಕೇಲ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಪಿ ಎಚ್ ಸ್ಕೇಲ್ ಏನಿದೆ ಇದು 0 to 14 ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಸೊ ನೆಕ್ಸ್ಟ್ ಏನು ಅರ್ಥ ಮಾಡ್ಕೊಂಡ್ವಿ ನಾವು, ಪಿ ಎಚ್ 0 to 14 ಎಕ್ಸ್ಟೆಂಡ್ ಆದಾಗ ಅದರಲ್ಲಿ ಮೇನ್ ನಂಬರ್ ಬಂದು ನಮ್ಮ 7. ಸೊ 7ಗಿನ್ನ ಕಡಿಮೆ ಇರುವಂತಹ ಯಾವುದೇ ನಂಬರ್ನ ನಾವು ಅಸಿಡಿಕ್ ಇನ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. 7ಗಿನ್ನ ಜಾಸ್ತಿ ನಂಬರ್ಸ್ ಇದ್ರೆ ಅದನ್ನ ನಾವು ಬೇಸಿಕ್, ಆ ಸಬ್ಸ್ಟೆನ್ಸ್ನ ನಾವು ಬೇಸಿಕ್ ಇನ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಆಸಿಡ್ಸ್ನ ಕ್ಯಾಟಗರೈಸ್ ಮಾಡಿದ್ವಿ. ಸೊ ಆಸಿಡ್ಸ್ ಏನಿದೆ ಇದು ಜಾಸ್ತಿ ಪ್ರಮಾಣಕ್ಕೆ H+ನ ರಿಲೀಸ್ ಮಾಡಿದಾಗ ಅದನ್ನ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಪಿ ಎಚ್ ನಂಬರ್ಸ್ ಏನಿದೆ 0, 1, 2, 3, 4 ಈ ರೀತಿಯ ನಂಬರ್ಸ್ ಇದ್ರೆ ಆ ಸಬ್ಸ್ಟೆನ್ಸ್ನ ನಾವು ಸ್ಟ್ರಾಂಗ್ಲಿ ಅಸಿಡಿಕ್ ಅಂತ ಕರಿತೀವಿ. ಸ್ಟ್ರಾಂಗ್ ಆಸಿಡ್ಸ್ ಅಂತ ಕರಿತೀವಿ. ನೆಕ್ಸ್ಟು ಪಿ ಎಚ್ ಏನು H+ ಅಯಾನ್ಸ್ ಕಡಿಮೆ ಪ್ರಮಾಣದಲ್ಲಿ ಆ ಸಬ್ಸ್ಟೆನ್ಸ್ ಸೊಲ್ಯೂಷನ್ ಅಲ್ಲಿ ನೀಡ್ತಿದ್ರೆ ಅದನ್ನ ನಾವು ವೀಕ್ ಆಸಿಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಆಯ್ತಾ. ಸೊ ಇದರ ಎಕ್ಸಾಂಪಲ್ಸ್ ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು pH7ನ ನಾವು ನ್ಯೂಟ್ರಲ್ ಸಬ್ಸ್ಟೆನ್ಸಸ್ಗೆ ಅಸೋಸಿಯೇಟ್ ಮಾಡ್ತೀವಿ. ನ್ಯೂಟ್ರಲ್ ಅಂದರೆ ಆ ಸಬ್ಸ್ಟೆನ್ಸ್ ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ ಅಂದಾಗ ಆ ಸಬ್ಸ್ಟೆನ್ಸ್ನ ನಾವು ನ್ಯೂಟ್ರಲ್ ಅಂತ ಕರಿತೀವಿ. ಮತ್ತು ಆಸಿಡ್ಸ್ ಹೇಗೆ ವೀಕ್ ಹಾಗೂ ಸ್ಟ್ರಾಂಗ್ ಇರುತ್ತೋ ಅದೇ ರೀತಿಯಲ್ಲಿ ಬೇಸಸ್ ಕೂಡ ವೀಕ್ ಹಾಗೂ ಸ್ಟ್ರಾಂಗ್ ಇರುತ್ತೆ. ಬಟ್ ಆಸಿಡಿಗೆ H+ ಅಯಾನ್ ಅಥವಾ H3O+ ಅಯಾನ್ ಅಥವಾ ಹೈಡ್ರೋನಿಯಂ ಅಯಾನಿಗೆ ನಾವು ಆಸಿಡಿನ ನೇಚರ್ನ ಅಸೋಸಿಯೇಟ್ ಮಾಡ್ತೀವಿ ಅಲ್ವಾ. ಸೊ ಬೇಸಸ್ಸಿನ ನೇಚರ್ನ ನಾವು ಹೈಡ್ರಾಕ್ಸೈಡ್ ಅಯಾನ್ಸಿಗೆ ಏನು ಅಸೋಸಿಯೇಟ್ ಮಾಡ್ತೀವಿ. ಸೊ ಜಾಸ್ತಿ ಹೈಡ್ರಾಕ್ಸೈಡ್ ಅಯಾನ್ನ ಪ್ರೊಡ್ಯೂಸ್ ಮಾಡುವಂಥ ಬೇಸಸ್ನ ನಾವು ಸ್ಟ್ರಾಂಗ್ ಬೇಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಕಡಿಮೆ ಪ್ರಮಾಣದಲ್ಲಿ ಹೈಡ್ರಾಕ್ಸೈಡ್ ಅಯಾನ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ
ಬೇಸಸ್ನ ನಾವು ವೀಕ್ ಬೇಸಸ್ ಅಂತ ಕರಿತೀವಿ, ಆಯ್ತಾ ಮಕ್ಕಳೇ. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ಇದರೊಟ್ಟಿಗೆ ಎವ್ರಿ ಡೇ ಲೈಫಲ್ಲಿ PH ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಒಂದಷ್ಟು ಸಿನಾರಿಯೋಸ್ನ ನೀವು ನೋಡಿದ್ರಿ ಅಲ್ವಾ. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ಸಾಲ್ಟ್ಸ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಇನ್ ಡೀಟೇಲ್ ನಾವು ಸ್ವಲ್ಪ ಸಾಲ್ಟ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಕಲಿಯೋಣ, ಆಯ್ತಾ. ಸೊ ಅಲ್ಲಿವರೆಗೂ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.